ಶ್ರೀಯರಸ ಗಂಗೆಯನುತ ಕೌಂತೆಯ ವಂದಿತ ಚರಣ ಕಮಲದಳಾಯ ತಾಂಬಕ ರೂಪ ಚಿನ್ಮಯ ದೇವಕೀ ತನಯ ನಾಲಿಗೆಯು ನಾಸಿಕವು ನಯನ ಕಪಾಲ ಪದ ಪಾಣಿಗಳು ತನುವಿನ ಮೂಲ ಕರ್ತೃವಿನಲ್ಲಿ ಪರಿಚಾರಕರು ತಾವಾಗಿ ಲೀಲೆಯಿಂದಿರುತ್ತಿದ್ದು ಕಡೆಯಲಿ ಕಾಲ ತೀರಿದ ಬಳಿಕಲಿ ಅದರ ಅನುಕೂಲ ನಿಲ್ದೊಳಗಿಹುದು ರಕ್ಷಿಸು ನಮ್ಮನು ಅನವರತ. ಸತ್ತವರಿಗೆ ಅಳಲೇಕೆ ತನ್ನನು ಹೊತ್ತವರು ಹೆತ್ತವರುಗಳು ತಾವು ಸತ್ತು ಹೋಗುವರಲ್ಲದೆ ಉಳಿವರೇ. ತನ್ನನು ಹೊತ್ತವರು ಹೆತ್ತವರುಗಳು ತಾವು ಸತ್ತು ಹೋಗುವರಲ್ಲದೆ ಉಳಿವರೇ. ಮರುಗಲೇಕಿನ್ನು ಮೃತ್ಯು ಬೆನ್ನಿನೊಳಿಹುದು ತಾವು ಇನ್ಅತ್ತು ಮಾಡುವುದೇನು. ಮೃತ್ಯು ಬೆನ್ನಿನೊಳಿಹುದು ತಾವು ಇನ್ನತ್ತು ಮಾಡುವುದೇನು. ಪೂರ್ವದ ತತ್ತಿಗನು ನೀನೀಗ ಕೃಷ್ಣ, ಪೂರ್ವದ ತತ್ತಿಗನು ನೀನು ರಕ್ಷಿಸು ನಮ್ಮನು ಅನವರತ. ತುಂಬ ಅಪೂರ್ವವಾದ ವಸ್ತುವನ್ನು ನಾವು ಮನೆಯಲ್ಲಿ ಇಟ್ಟುಕೊಂಡಿದ್ದೇವೆ ಅಂತಂದಾಗ ಅದನ್ನು ತುಂಬ ಕಾತರದಿಂದ ಕಾಯ್ದುಕೊಳ್ಳುತ್ತೇವೆ ನಾವು, ಮತ್ತು ಒಳ್ಳೆಯ ಕೆಲಸಕ್ಕಾಗಿ ಅದನ್ನು ಬಳಸಿಕೊಳ್ಳುತ್ತೇವೆ. ಹಾಗೆ ಬಳಸಿಕೊಳ್ಳುವಾಗಲೇ ಅದು ಅದರ ಸಾರ್ಥಕತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ ಮನುಷ್ಯನಿಗಿರುವಂತಹ ಒಂದೊಂದು ಇಂದ್ರಿಯಗಳನ್ನು ನೋಡಿದರೆ ಅದು ದೊಡ್ಡ ದೊಡ್ಡ ಸಂಪತ್ತು. ಸುಮ್ಮನೆ ಒಂದು ನಾಲಿಗೆ ಅಂತಲೇ ತೆಗೆದುಕೊಂಡರೂ 1.5 ಇಂಚಿನ ನಾಲಿಗೆ ಎನ್ನುವುದು ಎಷ್ಟು ಥರದ ರುಚಿಗಳನ್ನು ಗಮನಿಸುತ್ತೆ. ಒಂದೇ ಹಣ್ಣಿನ ಎಡ ಕೆನ್ನೆ ಬಲ ಕೆನ್ನೆ ಅಂತ ನಾವು ಬಿಡಿಸುವಾಗ ಆವಾಗ ಸ್ವಲ್ಪ ಸಿಹಿಯಾಗಿತ್ತು, ಇದು ಕಹಿ ಇದೆಯೋ ಹುಳಿ ಇದೆಯೋ ಏನೋ ಹೇಳ್ಕೊಳ್ತಿದ್ವಿ. ಹಾಗೆಯೇ ಇಡೀ ಬಣ್ಣ ಬಣ್ಣದ ರುಚಿಯ ಬೇರೆ ಬೇರೆ ಬಗೆಗಳನ್ನೆಲ್ಲ ಪ್ರತಿಯೊಂದು ಇಂದ್ರಿಯಗಳು ಗಮನಿಸುತ್ತೆ ಅಂತಂದರೆ ಅದಕ್ಕಿರುವ ಸಾಮರ್ಥ್ಯ ಎಂಥದ್ದು ಅನ್ನೋದು ನಮಗೆ ಅರ್ಥ ಆಗಬೇಕು. ಅವರು ಹೇಳಿದರು, ನಮಗೆ ಯಾವಾಗಲೂ ಕೂಡ ಇಂದ್ರಿಯಗಳ ಬೆಲೆ ಗೊತ್ತಾಗುವುದು ಆ ಇಂದ್ರಿಯವನ್ನು ಕಳೆದುಕೊಂಡಾಗಲೇ ಅಥವಾ ಆ ಇಂದ್ರಿಯಕ್ಕೆ ಪೆಟ್ಟಾದಾಗಲೇ. ನಾವು ಕಿವಿ ನೋವು ಬಂದಾಗ ಅಂದ್ಕೊಳ್ತೇವೆ ಇದರಷ್ಟು ದೊಡ್ಡ ನೋವು ಇನ್ನೊಂದಿಲ್ಲ ಅಂತ, ಒದ್ದಾಟ ಪಡ್ತೇವೆ. ಕಣ್ಣು ನೋವು ಬಂದಾಗ ಇದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಹಲ್ಲು ನೋವು ಬಂದಾಗ ಇದರಷ್ಟು ಹಿಂಸೆ ಇನ್ನೊಂದಿಲ್ಲ ಅಂತ. ಪ್ರತಿಯೊಂದು ಕೂಡ ನಮಗೆ ಅದೇನೋ ಘಾಸಿ ಆದಾಗ ಅದರ ಬೆಲೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ನಾವು ಅಂದ್ಕೊಳ್ಬೋದು ಎಡಗೈ ಏನು ಕೆಲಸ ಮಾಡಲ್ಲ ಅಂತ, ಆದರೆ ಅದಕ್ಕೆ ಏಟಾದಾಗ ಗೊತ್ತಾಗುತ್ತದೆ ಎಷ್ಟು ಕೆಲಸ ಮಾಡ್ತಿತ್ತು ಅಂತ. ಹಾಗಾಗಿ ಪ್ರತಿಯೊಂದು ಇಂದ್ರಿಯವು ಕೂಡ ದೇಹದಲ್ಲಿ ಅಷ್ಟು ಅಪೂರ್ವವಾದ ಸಂಪತ್ತಾಗಿರುತ್ತೆ. ಅಂತಹ ಅಪೂರ್ವವಾದ ಸಂಪತ್ತನ್ನು ಯಾವುದೋ ಒಂದು ಅಪೂರ್ವವಾದ ವಸ್ತುವನ್ನು ಪಡೆಯುವುದಕ್ಕಾಗಿ ನಾವು ಉಪಯೋಗಿಸಿಕೊಳ್ಳಬೇಕಲ್ಲದೆ ಅದನ್ನು ದಾರಿಗೆಡಿಸುವ ರೀತಿಯಲ್ಲಿ ಕೆಟ್ಟ ಕೆಲಸಕ್ಕಾಗಿ ಉಪಯೋಗಿಸಿಕೊಂಡರೆ ಅದರಿಂದ ಖಂಡಿತ ನಮಗೆ ಆ ಕೊಟ್ಟ ಕೃತಜ್ಞತೆಗೆ ನೆನಪಿಸಿಕೊಂಡು ಒಳ್ಳೆಯ ಕೆಲಸ ಮಾಡಿದ ಕೃತಜ್ಞತೆ ಆಗುತ್ತೆ. ಇಲ್ಲ ಅಂದರೆ ಅದು ಕೃತಜ್ಞತೆ ಅಂತ ಅನ್ನಿಸಿಕೊಳ್ಳುತ್ತೆ. ಹಾಗಾಗಿ ನಮ್ಮ ದೇಹದ ಪ್ರತಿಯೊಂದು ಇಂದ್ರಿಯಗಳು ಕೂಡ, ಅದು ಕಾಲಿರಬಹುದು, ಕೈ ಇರಬಹುದು, ಕಣ್ಣಿರಬಹುದು, ಇಡೀ ತಲೆ ಇರಬಹುದು, ಪ್ರತಿಯೊಂದು ಇಂದ್ರಿಯಕ್ಕೂ ಕೂಡ
ವಿಶೇಷವಾಗಿ ಅದಕ್ಕೆ ಬೆಲೆ ಇದೆ. ಅದು ನಿನ್ನ ಪರಿಚಾರಕರಾಗಿ ಸೇವೆ ಸಲ್ಲಿಸುವ ಹಾಗೆ ನೀನು ನನ್ನನ್ನು ಸರಿಯಾದ ದಾರಿಯಲ್ಲಿ ಕೊಂಡು ಹೋಗಬೇಕು. ನಮಗೆ ಸಹಾಯ ಮಾಡಲಿಕ್ಕೋಸ್ಕರ ಆ ಇಂದ್ರಿಯಗಳಿವೆ, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ. ಆದರೆ ನಾವು ಅದನ್ನು ದುರುಪಯೋಗ ಪಡಿಸಿಕೊಂಡಾಗ ನಮ್ಮ ಕೆಡುಕಿನ ದಾರಿ ಮತ್ತಷ್ಟು ಕತ್ತಲೆಯೆಡೆಗೆ ಕರೆದುಕೊಂಡು ಹೋಗುತ್ತೆ ಎನ್ನುವ ಎಚ್ಚರದಿಂದ ನಾವು ಅದನ್ನು ಉಪಯೋಗಿಸಿಕೊಳ್ಳಬೇಕು. ಹೀಗಾಗಿ ಭಗವಂತ ನನ್ನಿಂದ ನಿನ್ನ ಸೇವೆಯನ್ನು ಮಾಡಿಸಿಕೋ. ಯಾಕೆಂದರೆ ಸಾವು ಅನ್ನೋದು ಯಾರನ್ನೂ ಬಿಟ್ಟದ್ದಿಲ್ಲ. ಎಂತೆಂಥ ದೊಡ್ಡ ದೊಡ್ಡ ವರಗಳನ್ನು ಪಡೆದವರೂ ಕೂಡ ಕಾಲ ಬಂದಾಗ ಅನಿವಾರ್ಯವಾಗಿ ದೇಹವನ್ನು ತ್ಯಾಗ ಮಾಡಬೇಕು. ಅದನ್ನವರು ಬಹಳ ಚಂದ ಹೇಳಿದರು. ಏನು ಅಂದರೆ, ನಾವೇನಾದರೂ ಒಂದನ್ನು ಉಳಿಸ್ಬೇಕು ಅಂತ ಎಷ್ಟೇ ಹತತೊಟ್ಟು ಅತ್ತರೂ ಕೂಡ ಪರಿಸ್ಥಿತಿ ಏನು ಬದಲಾಗುವುದಿಲ್ಲ, ಯಥಾ ಪ್ರಕಾರ ಅದು ಇದ್ದೇ ಇರುತ್ತೆ. ಹಾಗಾದರೆ ಒಂದು ನಮಗೆ ನೆನಪಿರಬೇಕು, ಏನು ಅಂದರೆ ಯಾವ ವಸ್ತುವನ್ನು ನಾವು ಪಡೀತಾ ಇದ್ದೇವೋ ಆಗಲೇ ಅದರ ಜೊತೆಗೆ ಒಂದು ನೆನಪಿರಬೇಕು, ಅದೊಂದು ದಿವಸ ಕಳ್ಕೊಳ್ಳಿಕ್ಕೂ ನಾವಿದ್ದೇವೆ ಅಂತ. ಹೇಗೆ ನಾವು ಬಸ್ಸಿನಲ್ಲಿ ಹೋಗುವಾಗ ನಮ್ಮ ಪಕ್ಕದ ಸೀಟಿನಲ್ಲಿ ಒಬ್ಬ ಬಂದು ಕೂತು ನಾವಿಳಿಯುವ ಹತ್ತಿರದ ಯಾವುದೋ ಮುಂದಿನ ಸ್ಟೇಷನಲ್ಲೇ ಇಳಿತಾನೆ ಅಂತ ಗೊತ್ತಾಗಿ ಮಾತನಾಡಿ ಅವರ ಹತ್ರ ಸಂತೋಷದಿಂದ ಕಳುಹಿಸಿಕೊಡ್ತೇವೆ, ಅವರ ಸ್ಟಾಪ್ ಮೊದಲೇ ಬಂತು ಅಂತ ಅವ್ರು ಇಳಿದು ಹೋಗುವಾಗ ಅಳುವುದಿಲ್ಲ. ಯಾಕೆಂದರೆ ಅವರು ಕೂಡುವಾಗಲೇ ನಮಗೊಂದು ತಲೆಯಲ್ಲಿತ್ತು ಅವ್ರು ಇಳಿಯುವ ಜಾಗ ನನಗಿಂತ ಮುಂಚೆ ಇದೆ ಅಂತ. ಅಥವಾ ನಾವು ಇಳಿಯುವಾಗ ಅವ್ರನ್ನ ಬಿಟ್ಟು ಅಯ್ಯೋ ನಿಮ್ಮನ್ನು ಬಿಟ್ಟು ಹೇಗೆ ಹೋಗೋದು ಅಂತ ಅನ್ನೋದಿಲ್ಲ, ಅವ್ರ ನಂತರ ಇಳಿಯೋರು ನಾನು ಮೊದಲು ಇಳಿಯೋನು ಅಂತ ನಂಗೆ ಗೊತ್ತಿರುತ್ತೆ. ಅದರಿಂದಾಗಿ ಅಲ್ಲಿ ಹೇಗೆ ದುಃಖ ಇಲ್ಲವೋ ಹಾಗೆ ಜೀವನದ ಪಯಣ ಅನ್ನುವಂತಹ ದೊಡ್ಡ ಪ್ರಯಾಣದಲ್ಲಿ ನಮ್ಮ ಜೊತೆಗೆ ಬಹಳ ಜನ ಬರ್ತಿರ್ತಾರೆ, ಬಹಳ ಜನ ಹೋಗ್ತಾ ಇರ್ತಾರೆ. ಇದ್ದಷ್ಟು ದಿವಸ ಚೆನ್ನಾಗಿ ಅವರ ಜೊತೆಗೆ ಮಾತಾಡಿ ಬದುಕನ್ನು ಅರ್ಥಪೂರ್ಣವಾಗಿಸಿ ಪರಸ್ಪರ ಸಹಕಾರ ಕೊಟ್ಟುಕೊಂಡು ಸುಖ ಅನ್ನೋದು ನಮಗೆ ಸಂಬಂಧಪಟ್ಟದ್ದು ನಮ್ಮ ಕೈಯಲ್ಲಿ ಇರಲ್ಲ. ಯಾವಾಗಲೂ ಸುಖ ಅನ್ನೋದು ನಮಗೆ ಸಂಬಂಧಪಟ್ಟದ್ದು ಇನ್ನೊಬ್ಬರ ಕೈಯಲ್ಲಿರುತ್ತೆ. ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ದು ಹೌದಾದರೆ, ಅವರಿಗೆ ಅವರ ಸುಖವನ್ನು ಒದಗಿಸಿದ್ದು ಹೌದಾದರೆ, ಅವರು ಕೂಡ ಇನ್ನೊಬ್ಬರಿಗೆ ನಮಗೆ ಅಥವಾ ಇನ್ಯಾರಿಗೂ ಒಂದು ರೀತಿಯಲ್ಲಿ ನಮಗೆ ಕೊಡುವ ಸುಖ ಯಾರಲ್ಲೋ ಇದೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಅದು ಎಲ್ಲಿಂದನೂ ಬರಬಹುದು. ಒಂದು ಸಣ್ಣ ಕತೆ ಹೇಳಿದರೆ ಗೊತ್ತಾಗ್ಬೋದು. ಒಬ್ಬ ಎಲ್ಲರಿಗೂ ಸುಖ ಬೇಕಾ ಅಂತ ಕೇಳಿದೆ, ಎಲ್ಲರೂ ಹೌದು ಹೌದು ಅಂದರು. ಆದರೆ ಯಾಕೆ ಮತ್ತೆ ಸುಖ ಆಗ್ತಾ ಇಲ್ಲ? ಅದಕ್ಕೆ ಅವ್ರಿಗೆ ಏನು ಮಾಡಿದ್ರು ಅರ್ಥ ಆಗಲಿಲ್ಲ. ನಾನೆಲ್ಲ ಒಳ್ಳೆ ಕೆಲಸನೇ ಮಾಡ್ತೇನೆ, ಆದರೂ ನನಗೆ ಸುಖ ಆಗ್ತಾ ಇಲ್ಲ. ಯಾರೋ ಒಬ್ಬ ಒಳ್ಳೆ ಕೆಲಸ ಮಾಡೋದು ಅಥವಾ ಇನ್ನು ಉಳಿದವರೆಲ್ಲ ಅದನ್ನೇ ತಿರಿದುಂಬುವುದು ಅಂತ ಆದಾಗ ಸಮಸ್ಯೆ ಸಮಾಜದ ಪರಿಹಾರ ಆಗುವುದಿಲ್ಲ, ಎಲ್ಲರೂ ಒಂದಾಗಬೇಕು ಅಂದ. ಅದು ಹೇಗೆ ಎಂದ. ಸರಿ, ನಿಮ್ಮ ಕೈಗೆ ನಾನು ಒಂದು ಬಲೂನು ಕೊಡ್ತೇನೆ, ಅದನ್ನು ಚೆನ್ನಾಗಿ ಊದಿಯಿಂದ ಊದಿದ್ರು, ಕಟ್ಟಿಯಿಂದ ಕಟ್ಟಿದ್ರು, ನಿಮ್ಮ ಹೆಸರು ಬರೀರಿಯಿಂದ ಬರೆದ್ರು. ಬರೆದ ಮೇಲೆ ಈಗ ನೀವು ನಿಮ್ಮ ಬೆಲೂನನ್ನು ಆಕಾಶಕ್ಕೆ ಎಸೆದ್ರು. ನಿಮ್ಗೆ 1 ನಿಮಿಷ ಟೈಮ್ ಇದೆ, ಎಲ್ಲರೂ ಅವ್ರವ್ರ ಬೆಲೂನ್ ಹಿಡ್ಕೊಂಡು ಕೂತ್ಕೊಳ್ಬೇಕು ಅಂದ. ತಕ್ಷಣ ಎಲ್ಲರೂ ಹುಡುಕಾಡಿದ್ರು. ಎಲ್ಲರ ಕೈಗೂ ಒಂದೊಂದು ಬಲೂನ್ ಸಿಗ್ತಾ ಇದೆ. ಅದ್ರಲ್ಲಿ ನೋಡಿದ್ರು ತಮ್ಮ ಹೆಸರು ಇರಲಿಲ್ಲ ಅಂತ ಪಕ್ಕಕ್ಕೆ ಎಸ್ದ್ರು. ಪಾಪ ಅವನು ನಂದು ಬಂತು ಅಂತ ಹೀಗೆ ಹಿಡ್ಕೊಳ್ಳಿಕ್ಕೆ ಹೋದ್ರೆ ಅದು ಪಕ್ಕದವನು ಎಸ್ದು ಬಿಟ್ಟ. ಸರಿ, ಹೀಗೆ ಹುಡುಕಾಟ ಆಗಿ 45 ಸೆಕೆಂಡ್ ಕಳೆದು ಹೋಯಿತು. ಸ್ಟಾಪ್ ಅಂದ, ನಿಮ್ಮ ಸಮಯವೂ ನಿಲ್ಲುತ್ತೆ, ನೀವು ನಿಂತಿರಿ ಇಂದ. ಈಗ ನಾನು ಕೇಳುವ ಇನ್ಸ್ಟ್ರಕ್ಷನ್ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಗೆ ಇಷ್ಟೊತ್ತು ಸಿಗಲಿಲ್ಲ ಹೌದಾ? ಹೌದು, ಯಾರಿಗೂ ಕೈಗೆ ಸಿಕ್ಕಿರಲಿಲ್ಲ, ಒದ್ದಾಟ ಪಡ್ತಾ ಇದ್ದೀರಿ. ನಿಮ್ಗೆ ಯಾಕೆ ಸುಖ ಸಿಕ್ಕಲಿಲ್ಲ ಗೊತ್ತಾ? ಇಲ್ಲ ಅಂದರು. ಈಗ ಹಾಗಾದರೆ ನಾನು ಕೇಳುವ ಮಾತನ್ನು ಸರಿಯಾಗಿ ಗಮನ ಇಡಿ. ನಿಮಗೆ ಯಾವ ಬಲೂನ್ ಸಿಗುತ್ತೋ ಅದರಲ್ಲಿರುವ ಹೆಸರು ಓದಿ ಅವರ ಕೈ ಕೊಟ್ಟು ಬನ್ನಿ ಇಂದ. ಮರುಕ್ಷಣದಲ್ಲಿ ಎಲ್ಲರೂ ಒಂದೊಂದು ಬಲೂನ್ ಸಿಕ್ಕಿದ್ದನ್ನು ತಕ್ಷಣದಲ್ಲಿ ಅವರ ಹೆಸರು ಕೂಗಿದ್ರು, ಕೊಟ್ಟಿದ್ರು. ಆಗ 45 ಸೆಕೆಂಡಿನಲ್ಲಿ ಆಗದೇ ಇದ್ದದ್ದು ಇಲ್ಲಿ 5 ಸೆಕೆಂಡಲ್ಲಿ ಮುಗಿದೋಯ್ತು. ಯಾಕೆ ಹಾಗಾಯಿತು? ಎಲ್ರಿಗೂ ಅವರವರ ಬಲೂನ್ ಸಿಕ್ತು. ನಿಮ್ಮ ಸುಖ ಸಿಗಬೇಕು ಅಂದರೆ ನೀವು ನಿಮ್ಮ ಕೈಯಲ್ಲಿರುವ ಯಾರದ್ದೋ ಸುಖವನ್ನು ಅವರ ಕೈಗೆ ಒಪ್ಪಿಸಿದ್ರೆ, ನಿಮ್ಮ ಕೈಯಲ್ಲಿ ಅವನ ಹೆಸರಿನ ಬಲೂನ್ ಇದೆ ಅಂದ ತಕ್ಷಣ ಅವನಿಗೆ ನೀವು ಕೊಟ್ಟ ತಕ್ಷಣ ಅವನ ಕೈಯಲ್ಲಿ ನಿಮ್ಮ ಹೆಸರಿನದ್ದೇ ಬಲೂನ್ ಇರುತ್ತೆ ಅಂತ ಹೇಳಿಕ್ಕೆ ಬರುವುದಿಲ್ಲ. ನಿಮ್ಮ ಹೆಸರಿನ ಬಲೂನ್ ಇನ್ನೊಬ್ಬನ ಕೈಯಲ್ಲಿರುತ್ತೆ, ಅವನು ನಿಮ್ಗೆ ಅದನ್ನು ಒದಗಿಸ್ತಾನೆ ಅಂತ. ಹೀಗೆ ಎಚ್ಚರಿಸುವ ಮೂಲಕ ನಾವು ಯಾವತ್ತೂ ಸಮಾಜದಲ್ಲಿ ಸುಖ ಪಡಬೇಕು ಅಂದರೆ ಸರ್ವೇ ಭವಂತು ಸುಖಿನಃ ಅಂತನ್ನುವ ಪ್ರಾರ್ಥನೆಯೇ ಸರಿಯಾದದ್ದು. ಇದು ನಮ್ಮ ಭಾರತೀಯ ಹಿಂದಿನ ಋಷಿಗಳ ಕಲ್ಪನೆ, ಲೋಕಾಸಮಸ್ತ ಸುಖಿನೋ ಭವಂತು ಅಂತ. ಈ ಎಲ್ಲ ಪ್ರಾರ್ಥನೆಯ ಉದ್ದೇಶ ಇಡೀ ಜಗತ್ತು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೇವೆ, ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಆರೋಗ್ಯ ಇದ್ದರೆ ನಮ್ಮ ಆರೋಗ್ಯವೂ ಚೆನ್ನಾಗಾಗುತ್ತೆ. ಹಾಗಾಗಿ ಪ್ರಕೃತಿ ಅನ್ನೋದು ನಾವೇನು ಕೊಡ್ತೇವೋ ಅದನ್ನು ಮರಳಿ ಕೊಡುತ್ತೆ, ಅದು ಪ್ರತಿಧ್ವನಿಸುತ್ತೆ. ನೀನು ಹುಚ್ಚ ಅಂತ ಬೈದರೆ ಅದು ನಮ್ಮನ್ನೇ 7 ಸರ್ತಿ ಹುಚ್ಚ ಅಂತ ಬೈಯುತ್ತೆ. ನೀವು ಒಳ್ಳೆಯವನು ಅಂತಂದರೆ ಅದೇ ನಮ್ಮನ್ನು ಮತ್ತೆ ವಾಪಸ್ ನೀನು ಒಳ್ಳೆಯವನು ಅಂತ ತಿರುಗಿ ಹೇಳುತ್ತೆ. ಹಾಗಾಗಿ ನಾವು ಪ್ರಕೃತಿಗೆ ಯಾವಾಗಲೂ ಕೂಡ ಒಳ್ಳೆಯದನ್ನು ಭಾವಿಸಿದರೆ, ಕನ್ನಡಿಯ ಮುಂದೆ ಒಳ್ಳೆಯ ಅಲಂಕಾರ ಮಾಡಿಕೊಂಡ್ರೆ ನಮ್ಮ ಮುಖ ಚೆನ್ನಾಗಿ ಕಾಣುತ್ತೆ, ಮಸಿ ಬಳ್ಕೊಂಡ್ರೆ ಮಸಿಯೇ ಕಾಣುತ್ತೆ. ಹಾಗಾಗಿ ನಾವು ಮಾಡಿಕೊಳ್ಳುವಂಥದ್ದು ಏನಿದೆ, ಕನ್ನಡಿಯಲ್ಲಿ ಚಂದ ಕಾಣಬೇಕು ಅಂತಂದರೆ ಕನ್ನಡಿಗೆ ಅಲಂಕಾರ ಮಾಡಿದರೆ ಉಪಯೋಗ ಇಲ್ಲ, ನಾವು ಕಾಣುವುದಲ್ಲಿ ಅಂತ. ಇಲ್ಲಿ ಈ ಮುಖ ಕಾಣ್ತಾ ಇಲ್ಲ, ಕಾಣುವುದಲ್ಲಿ ಅಂತ ಹೇಳಿ ಅದಕ್ಕೆ ಚಂದದ ಅಲಂಕಾರ ಮಾಡಿದರೆ
ಇನ್ನಷ್ಟು ನಮ್ಮ ರೂಪ ಅಸ್ಪಷ್ಟವಾಗಿ ಹೋಗುತ್ತೆ ಹೊರತು ಪ್ರತಿಬಿಂಬ ಕಾಣುವುದು ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಒಳಗೆ ಇರುವ ಭಗವಂತನಿಗೆ ಸೇವೆ ಎನ್ನುವ ದೃಷ್ಟಿಯಿಂದ ನಮ್ಮ ಸುತ್ತಲಿರುವ ಎಲ್ಲ ಪ್ರಪಂಚವನ್ನು, ಪ್ರಕೃತಿಯನ್ನು ಪ್ರೀತಿಸುವುದು ಅಭ್ಯಾಸ ಮಾಡಬೇಕು. ಆಗಲೇ ಬದುಕು ಸುಂದರವಾಗುತ್ತೆ. ಹೀಗೆ ನಾವು ಪೂರ್ವದಲ್ಲಿ ಮಾಡಿದಂತಹ ಕರ್ತವ್ಯ ಈಗ ಫಲಿಸ್ತಾ ಇರುತ್ತೆ. ಸಾಲ ಮಾಡಿದ ಮೇಲೆ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ತಪ್ಪಿಸಿಕೊಳ್ಬೋದು, ವಿದೇಶಕ್ಕೆ ಓಡಿಯೋ, ಯಾರಿಗೂ ಮುಖ ಬದಲಾಯಿಸಿಕೊಂಡೋ, ಇನ್ನೇನೇನೋ ಮಾಡಿ ತಪ್ಪಿಸಿಕೊಳ್ಬಹುದು. ಆದರೆ ಭಗವಂತನ ಸಾಮ್ರಾಜ್ಯದಲ್ಲಿ ಅವನು ಮಾಡಿದ ತಪ್ಪು ಕೆಲಸವನ್ನು ಖಂಡಿತ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅನ್ನೋ ವಿಷಯದಲ್ಲಿ ಹೇಗೆ ಸುಳ್ಳಿಲ್ಲವೋ ಹಾಗೆ ನಮ್ಮ ವ್ಯವಹಾರದಲ್ಲಿ ತಪ್ಪಿಸಿಕೊಳ್ಳುವ ವ್ಯವಹಾರ ಕಂಡರೂ ಕೂಡ ಇಡೀ ಪ್ರಪಂಚವನ್ನು ಕಾಣುವ ಕಣ್ಣಿಗೆ ಮಾತ್ರ ಅದು ಸ್ಪಷ್ಟವಾಗಿ ಕಂಡಿರುತ್ತೆ. ಅದರಿಂದಾಗಿ ಈ ಜನ್ಮದಲ್ಲೋ ಮುಂದಿನ ಜನ್ಮದಲ್ಲೋ ಮತ್ತೊಂದು ಜನ್ಮದಲ್ಲೋ ಕಾಣದೆಯ ಈಗ ತಪ್ಪಿಸಿಕೊಂಡ ಏನೇ ವಿಷಯ ಇದ್ದರೂ ಕೂಡ ಅದನ್ನು ಅನುಭವಿಸಲೇಬೇಕು, ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಾಲ ಮಾಡಿದ ಮೇಲೆ ಅದರ ಹೊರೆ ನಮ್ಮ ಬೆನ್ನ ಮೇಲೆ ಸದಾ ಹೇಗೆ ಇರುತ್ತೋ ಹಾಗೆ ಅಂತ ಹೇಳಿ, ಮಣ್ಣು ಮಣ್ಣಿನೊಳು ಉದಿಸಲು ಅದರಲ್ಲಿ ಮಣ್ಣು ಬೊಂಬೆಗಳಾಗಿ ರಂಜಿಸಿ ಮಣ್ಣಿನ ಆಹಾರದಲ್ಲಿ ಜೀವವ ಹೊರೆದು ಉಪಚರಿಸಿ ಮಣ್ಣಿನಲ್ಲಿ ಬಂಧಿಸಿದ ದೇಹವ ಮಣ್ಣು ಕೂಡಿಸಬೇಡ. ಮಣ್ಣಿನಲ್ಲಿ ಬಂಧಿಸಿದ ದೇಹವ ಮಣ್ಣು ಕೂಡಿಸಬೇಡ. ಜ್ಞಾನದ ಕಣ್ಣ ದೃಷ್ಟಿಯನಿತ್ತು ರಕ್ಷಿಸು ನಮ್ಮನು ಅನವರತ. ಜ್ಞಾನದ ಕಣ್ಣ ದೃಷ್ಟಿಯನಿತ್ತು ರಕ್ಷಿಸು ಅನವರತ. ಇನ್ನೂ ಒಂದು ಸುಂದರವಾದ ಮಾತನ್ನು ಮುಂದಿಟ್ಟರು. ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ಮಣ್ಣಿನಿಂದ ಆದದ್ದು. ನಾವು ಹೇಳುವಾಗಲೂ ಅದೇ ಮಾತು ಹೇಳ್ತೇವೆ, ಬರೀ ಮಣ್ಣು ರೀ, ಎಲ್ಲ ವಸ್ತುಗಳನ್ನು ನಾವು ನೋಡಿರ್ತೇವೆ, ಆದರೂ ಹೇಳುವುದು ಕೊನೆಗದೆಲ್ಲ ಮಣ್ಣು ಅಂತ. ಅಂದರೆ ಅರ್ಥ ಏನು ಅಂದರೆ, ಮಣ್ಣು ಅಂತ ಅನ್ನೋದು ಶಿಥಿಲಗೊಂಡು ನಾಶ ಆಗುವಂಥದ್ದು, ಮಣ್ಣು ಅನ್ನುವುದು ಕೊಳೆಯಿಂದ ಕೂಡಿದ್ದು ಅನ್ನುವ ಅರ್ಥದಲ್ಲಿ ಹೇಳುವುದು. ಅವರು ಹೇಳಿದರು, ಈ ಶರೀರ ಅನ್ನೋದು ಮಣ್ಣು, ಇದಕ್ಕೋಸ್ಕರ ಪೋಷಿಸ್ಲಿಕ್ಕೋಸ್ಕರ ತಿನ್ನುವುದು ಅದು ಮಣ್ಣೆ. ಅಲ್ಲರಿ, ನಾವು ಅನ್ನ ತಿನ್ನುವುದಾದರೂ ಕೂಡ ಅನ್ನ ಅನ್ನೋದು ನೆಲದಲ್ಲಿ ಬಿದ್ದಾಗ ಮತ್ತೆ ಮಣ್ಣೇ ಆಗುವುದು. ಅನ್ನದ ರೂಪಾಂತರ ಅಷ್ಟೇ ಅದು. ನಮಗದ ಹೆಸರು ಬೇರೆ ಕಾಣ್ತಾ ಇದೆ, ರೂಪ ಬೇರೆ ಕಾಣ್ತಾ ಇದೆ, ಆಕೃತಿ ಬೇರೆ ಕಾಣ್ತಾ ಇದೆ, ಬಣ್ಣ ಬೇರೆ ಕಾಣ್ತಾ ಇದೆ, ಪರಿಮಳ ಬೇರೆ ಕಾಣ್ತಾ ಇದೆ. ವಸ್ತುತಃ ಅದೂ ಮಣ್ಣೆ. ನಾವು ಅದರಲ್ಲೂ ಇನ್ನೂ ವೇಸ್ಟ್ ಮಣ್ಣನ್ನು ತಿಂತೇವೆ. ಏನು ಅಂದರೆ, ಚೆನ್ನಾಗಿ ಅನ್ನ ಊಟ ಮಾಡಬಹುದು ನಮಗೆ, ಆದರೆ ನಾವು ಅನ್ನ ಅಂತಂದರೆ ಏನು ಅಂದ್ಕೊಂಡಿದ್ದೇವೆ ಅಂತಂದ್ರೆ ಬೆಳ್ಳಗಿರಬೇಕು ಅಂತ ಅಂದ್ಕೊಂಡಿದ್ದೇವೆ. ಅದರ ಪ್ರಕೃತಿ ಹೇಗೆ ಕೊಟ್ಟಿದೆ ಅನ್ನ ಅಂತಂದರೆ ಸ್ವಲ್ಪ ಸತ್ವಯುತವಾಗಿ ಅದರ ಮೇಲಿನ ತಿರುಳಿನ ಪ್ರಕೃತಿಯಲ್ಲಿ ಮರದಲ್ಲಿ ತಿರುಳು ಒಳಗಿರುತ್ತೆ, ಅಕ್ಕಿಯಲ್ಲಿ ಮೇಲಿರುತ್ತೆ, ಧಾನ್ಯದಲ್ಲಿ. ಆ ಮೇಲಿರುವ ತಿರುಳನ್ನು ನಾವು ಎಲ್ಲ ಪಾಲಿಷ್ ಮಾಡಿ ಬೆಳ್ಳಗೆ ಅರಳು ಮಲ್ಲಿಗೆ ಹಾಗೆ ಮಾಡಿಕೊಂಡು ತಿಂತೇವೆ, ಅದು ನಿಜವಾಗಿ ಮಣ್ಣು. ಹೊರಗಿನ ಸಿಪ್ಪೆಯಲ್ಲಿ ಅದನ್ನು ತೌಡು ಅಂತ ಹೇಳಿ ಹಸುವಿಗೆ ಹಾಕೋದಾಗುತ್ತೆ. ಕೊನೆಗೆ ವಿಟಮಿನ್ ಪ್ರಾಬ್ಲಮ್ ಅಂತಂದಾಗ ಡಾಕ್ಟರ್ ಅದೇ ತೌಡನ್ನು ತೊಗೊಂಡೋಗಿ ಮಾತ್ರೆ ಮಾಡಿ ಬಣ್ಣದ ಬೆಗಡೆಯಲ್ಲಿ ಹಾಕಿ ಜಾಸ್ತಿ ದುಡ್ಡು ಇಟ್ಟು ಎದುರುಗಡೆ ಇಟ್ಟ ತಕ್ಷಣ ನಾವು ಅದನ್ನು ತಿಂದು ಶಕ್ತಿ ಬಂತು, ಪೌಷ್ಟಿಕ ಆಹಾರ ತಿಂತಾ ಇದ್ದೇವೆ ಅಂತ ಹೆಮ್ಮೆ ಪಡ್ತೇವೆ. ನಾವು ತಿನ್ನೋದು ನಿಜವಾದ ಅರ್ಥದಲ್ಲಿ ಮಣ್ಣು. ಏನು ತಿಂದರೂ ಮಣ್ಣೆ. ಇನ್ನೂ ಅದರಲ್ಲಿ ತುಂಬ ಲೋಯೆಸ್ಟ್ ಕ್ವಾಲಿಟಿಯ ಮಣ್ಣು ಅಂತ ಹೇಳಿ ನಾವು ಅನ್ನದ ಹೆಸರಲ್ಲಿ ತಿಂತೇವೆ. ಇದು ಒಂದು ವಿಷಯದಲ್ಲ, ಎಲ್ಲ ವಿಷಯದಲ್ಲೂ ಹೀಗೆ. ಯಾವುದು ಸರಿ ಚಂದ ಇರುತ್ತೋ ಅದನ್ನು ನಾವು ಎಸಿತೇವೆ, ಯಾವುದು ದೇಹಕ್ಕೆ ಚಂದವೋ ಅದು ಎಸೆದು ಬಿಡ್ತೇವೆ. ಆರೋಗ್ಯಕ್ಕೆ ಚಂದವೋ ಅದನ್ನು ನಾವು ನೋಡಲಿಕ್ಕೆ ಹೋಗೋದೇ ಇಲ್ಲ. ನಮಗೆ ಕಣ್ಣಿಗೆ ಚಂದ ಕಾಣಬೇಕು. ಆ ಕಣ್ಣಿಗೆ ಚಂದ ಕಾಣುವುದು ಮತ್ತು ದೇಹಕ್ಕೆ ಆರೋಗ್ಯಯುತವಾಗಿ ಉಪಯೋಗಕ್ಕೆ ಬರುವುದು ಅನ್ನುವ ವ್ಯತ್ಯಾಸ ಗೊತ್ತಿಲ್ಲದೆ ಎಲ್ಲವನ್ನೂ ಮಣ್ಣಿನಂತೆಯೇ ತಿಂದು, ಮಣ್ಣಿನಿಂದಲೇ ಈ ಇಂದ್ರಿಯಗಳ ಕೋಶಗಳು ಎಲ್ಲ ರೆಡಿಯಾಗಿದೆ, ಸಿದ್ಧಗೊಂಡಿದೆ. ಅದನ್ನು ಹೋಗುವ ಮುಂಚೆ ಅನಿತ್ಯೈ ದ್ರವ್ಯೈ ಪ್ರಾಪ್ತವಾನಸ್ಮಿ ನಿತ್ಯಂ, ಅನಿತ್ಯವಾದ ಶರೀರದಿಂದ ನಿತ್ಯವಾದ ಸತ್ಯವನ್ನು ಪಡೆಯುವುದರ ಕಡೆಗೆ ಹೋಗುವುದಕ್ಕಾಗಿ ನಮಗೆ ಬಂಡಿಯನ್ನು ಹಾಕಿಕೊಟ್ಟಂತಹ ಭಗವಂತ ಕೊಟ್ಟಿದ್ದಾನೆ ಎನ್ನುವುದು ಮರೆತು ಹೋದರೆ, ಸಂಪತ್ತು ಕೈಯಲ್ಲೇ ಇದ್ದರೂ ಕೂಡ ಅದು ನೋಟ್ ಯಾವುದರದ್ದು ಅಂತ ಗೊತ್ತಿಲ್ಲದೆ ಇದ್ರೂ ಒಂದು ಭಿಕ್ಷುಕನೇ. ಅದು ಬಂಗಾರದ್ದು ಅಂತ ಗೊತ್ತಿಲ್ಲದೆ
ಸುಮ್ಮನೆ ಏನೋ ಕೈಯಲ್ಲಿ ಹಿಡ್ಕೊಂಡು ಬ್ಯಾಗಲ್ಲಿದೆ ಅಂತ ಓಡಾಡ್ತಾ ಇದ್ದರೆ ನನಗೆ ಯಾವತ್ತೂ ಅದರಿಂದ ಫಲ ಸಿಗುವುದಿಲ್ಲ. ನಮ್ಮ ಶರೀರ ಅನ್ನೋದು ನಮಗೆ ಸಿಕ್ಕಿದ ಅಪೂರ್ವವಾದ ಸಂಪತ್ತು. ಅದನ್ನು ಸರಿಯಾಗಿ ಬಳಸಿಕೊಳ್ಳದೆ ಹೋದರೆ ನಾವು ಮತ್ತಷ್ಟು ಹಿನ್ನಡೆಯನ್ನು ಸಾಧಿಸುವುದೇ ನಮ್ಮ ಸಾಧನೆಯಾಗಿ ಉಳಿಯತ್ತೆ. ಅದಾಗಬಾರದು ಅಂತ ಎಚ್ಚರಿಸಿ, ಜ್ಞಾನದ ಕಣ್ಣ ದೃಷ್ಟಿಯನ್ನಿತ್ತು ರಕ್ಷಿಸು. ಎಲ್ಲದಕ್ಕೂ ಬೇಕಾದ್ಯಾವುದು ಅಂದರೆ ಒಳಗಣ್ಣು ತೆರೀಬೇಕು. ಹೊರಗಿನ ಕಣ್ಣು ತೆಗೆದಿದ್ದೇವೆ. ಹೊರಗಿನ ಕಣ್ಣು ತೆಗೆದ ತಕ್ಷಣ ಕಾಣುವುದು ಇದೇ ಮಣ್ಣಿನ ಬೊಂಬೆಗಳೇ, ಇದೇ ಮಣ್ಣಿನ ವಸ್ತುಗಳು, ಇದೇ ಮಣ್ಣಿನ ಆಸರೆಗಳು. ಅದಲ್ಲದೆ ಅತ್ಯಂತ ಚಿನ್ಮಯವಾದ ಶರೀರವೊಂದು ನಮ್ಮ ಒಳಗೇ ನಿಂತುಕೊಂಡು ನಮ್ಮನ್ನು ರಕ್ಷಿಸುವುದಕ್ಕೆ ಸದಾ ಅವಿಜ್ಞಾತನಾಮ ಸಖ ಅನ್ನುವ ಹೆಸರಿನಿಂದ ನಿಂತಿದ್ದಾನೆ. ಆ ಮಣ್ಣಿನ ಬಂಧನದಿಂದ ಆಚೆಗೆ ಬಿಡಿಸುವ ಶಕ್ತಿಯಾಗಿ, ಮಣ್ಣಿನ ನಿರ್ವಾಹಕನಾಗಿ ಈ ಶರೀರವನ್ನು ಕೊಟ್ಟವನನ್ನೇ ಪ್ರಾರ್ಥಿಸಿದಾಗ ಬಿಡಿಸುವ ಶಕ್ತಿಗೆ ಅವನಿಗಿದೆ ಅಂತ ಅರ್ಥ ಮಾಡಿಕೊಂಡಾಗ ಜ್ಞಾನದ ದೃಷ್ಟಿ ಬರುತ್ತೆ. ಆ ದೃಷ್ಟಿಯಿಂದಲೇ ನಾವು ನಮ್ಮ ಸಾಧನೆಯನ್ನು ಸಾಧ್ಯವಾಗಿಸಿಕೊಳ್ಳಬೇಕು ಅಂತ ರಕ್ಷಿಸು ಅಂತ ಕೇಳ್ತಾ ಇದ್ದಾರೆ. ಬೀಯವಾಗುವ ತನುವಿನಲಿ ಬೀಯವಾಗುವ ತನುವಿನಲಿ ನಿರ್ದಾಯಕನು ನೀನಿರ್ದು ಅತಿ ಹಿರಿದಾಯಾಸವಂ ಬಡಿಸುವರೇ ನೀನು ಅನುಕೂಲವಾಗಿರ್ದು ಅತಿ ಹಿರಿದಾಯಸಂ ಬಡಿಸುವರೇ ತಾಯನಗಲಿದ ಶಿಶುವಿನಂದದಿ ಬಾಯ ಬಿಡುವಂತಾಯ್ತು ಎಲೆ ಚಿಂತಾಯಕನೇ ಬಿಡಬೇಡ ರಕ್ಷಿಸು ನಮ್ಮನು ಅನವರತ. ಸಾರವಿಲ್ಲದ ದೇಹವಿದು ಸಾರವಿಲ್ಲದ ದೇಹವಿದು ನಿಸ್ಸಾರವಾಗಿಹ ತನುವಿನಲಿ ಸಂಚಾರಿಯ ನೀನಿರ್ದು ಕಡೆಯಲಿ ತೊಲಗಿ ಹೋಗುತ್ತಲೀ ದೂರ ತಪ್ಪಿಸಿಕೊಂಡು ಬರಿಯ ಬದೂರ ಹೊರಿಸಿದೆ ಜೀವನಲಿ ಇದನಾರು ಮೆಚ್ಚುವರೋ ಅಕಟ ರಕ್ಷಿಸು ನಮ್ಮನು ಅನವರತ. ಬಿದ್ದು ಹೋಗುವಂತಹ ಈ ದೇಹದಲ್ಲಿ ನೀನು ವಾಸವಾಗಿದ್ದು ಈ ಶರೀರಕ್ಕೆ ಕಷ್ಟಗಳು ಬರುವುದು ಸರಿನಾ ಅಂತ ಹೀಗೊಂದು ಪ್ರಶ್ನೆ ಹಾಕ್ತಾ, ನೀನಿದ್ದೀ ಅಂತಂದಮೇಲೆ ನಮಗೆ ಕಷ್ಟ ಬರಬಾರ್ದು, ನೀನಿದ್ದೀ ಅಂತಂದಮೇಲೆ ನಾನು ದಾರಿ ತಪ್ಪಬಾರ್ದು, ನೀನಿದ್ದೀ ಅಂತಂದಮೇಲೆ ನನಗೆ ಗುರಿ ಇಲ್ಲದಂತಹ ಕತ್ತಲಿನ ವ್ಯವಸ್ಥೆ ಒದಗಬಾರದು, ನೀನಿದ್ದೀ ಅಂತಂದಮೇಲೆ ನನಗೆ ಸರಿಯಾದ ದಾರಿಯನ್ನು ತೋರಿಸಬೇಕು, ಮದಗಳನ್ನು ಒಳಗೆ ಸೇರಿದಂತಹ ಅಹಂಕಾರ ಮಮಕಾರಗಳನ್ನು ಕಳೆದು ಹಾಕಿ ಸರಿಯಾದ ದಾರಿಯಲ್ಲಿ ನಡೆಸುವ ಶಕ್ತಿಯಾಗಿ ನನ್ನೆಲ್ಲ ಹಿಂದೆ ಮುಂದೆಗಳನ್ನು ಮಧ್ಯದ ಬದುಕಿನ ಚಿಂತನೆಗಳನ್ನು ಅರ್ಥ ಮಾಡಿಕೊಂಡವನು ನೀನೇ, ನನ್ನ ತುದಿಯೂ ನೀನೇ, ಮೊದಲು ನೀನೇ, ಮಧ್ಯವೂ ನೀನೇ. ಹಾಗಾಗಿ ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆ. ಈ ಶರೀರದಲ್ಲಿ ಸಾರ ಇಲ್ಲ ಅಂತ ಗೊತ್ತಿದ್ರೂ ಕೂಡ ನನಗೆ ಅದರಿಂದ ಸಾರವನ್ನು ಪಡೆಯುವ ಶಕ್ತಿಯನ್ನು ಪಡೆಯುವುದಕ್ಕೋಸ್ಕರ ನೀನು ನೆಲೆಸಿದ್ದಿ. ಯಾಕೆಂದರೆ ಭಗವಂತ ಇದ್ದರೆ ಮಾತ್ರ ಈ ಶರೀರಕ್ಕೆ ಶರೀರ ಅಂತ ಹೆಸರು ಬರುತ್ತೆ. ಯಾವಾಗ ಭಗವಂತನ ಅಸ್ತಿತ್ವ ಅನ್ನೋದು ಇಲ್ಲಿಂದ ದೂರ ಆಗುತ್ತೋ ನಾವು ಇರಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಇದರೊಳಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ಇದ್ದಾನೆ, ಉಸಿರಾಡಿಸ್ತಾ ಇದ್ದಾನೆ, ಎಲ್ಲ ದೇಹದ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾನೆ ಅಂತಂದ ಮೇಲೆ ನಾನು ಅವನಿಗೆ ಒಪ್ಪಿಸಿಕೊಳ್ಳದೆ ಇನ್ಯಾರಿಗೆ ಒಪ್ಪಿಸಿಕೊಳ್ಬೇಕು? ಹಾಗಾಗಿ ನಿನಗೆ ನಾನು ಒಪ್ಪಿಸಿಕೊಳ್ತೇನೆ. ಆದರೆ ಇಷ್ಟೆಲ್ಲ ನೀನಿದ್ದೂ ಕೂಡ ನಾನು ದಾರಿ ತಪ್ಪಿದೆ ಅನ್ನುವ ಅಪವಾದ ನನ್ನ ಮೇಲೆ ಬರುವಂತಾಯ್ತಲ್ವಾ ಅಂತ ಗೋಗರಿತ, ನೀನು ಹೀಗೆ ನನ್ನ ವಿಷಯದಲ್ಲಿ ಮೌನ ವಹಿಸುವುದು ಎಷ್ಟು ಸರಿ? ಇದು ಮೆಚ್ಚುಗೆಯ ಮಾತೆ, ಇದು ಒಪ್ಪಿಕೊಳ್ಳುವ ಮಾತೆ.
ನನ್ನನ್ನು ತುಂಬ ಕ್ಷುಲ್ಲಕವಾದ ವ್ಯಕ್ತಿ, ಅದರಿಂದಾಗಿ ತಪ್ಪು ಮಾಡ್ತಾನೆ ಅಂತ ಅನ್ನೋದನ್ನು ನೀನು ದೂರುವುದಕ್ಕೆ ಸರಿಯಲ್ಲ. ಆ ಮಗು ಏನೋ ತಪ್ಪು ಮಾಡುತ್ತೆ ಅಂತ ದೊಡ್ಡವರೇ ಹೇಳ್ತಾರಲ್ವ, ಆ ಮಗು ಏನೋ ತಪ್ಪು ಮಾಡುತ್ತೆ, ನೀನು ಅದಕ್ಕೆ ಪ್ರತಿಯಾಗಿ ಅಷ್ಟು ಹಠ ಮಾಡುವುದಾ ಅಂತ ನಾವು ದೊಡ್ಡವರು ಚಿಕ್ಕವರ ಹತ್ರ ಗಲಾಟೆ ಆಡುವಾಗ ಹೇಗೆ ಹೇಳ್ತೇವೋ ಹಾಗೆ ನನ್ನ ವಿಷಯದಲ್ಲೂ ನಾನು ಮಾಡುವ ತಪ್ಪನ್ನು ಅದು ಕ್ಷುಲ್ಲಕ ಅಂತ ಭಾವಿಸಿ ನೀನು ನನ್ನನ್ನು ಹತ್ತಿರಕ್ಕೆ ಕರ್ಕೊಂಡು ಉದ್ಧರಿಸಬೇಕಪ್ಪ ಅಂತ ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಪರಿದೆ ಅಹಂಕಾರದಲ್ಲಿ ತತ್ವದ ಕುರುಹ ಕಾಣದೆ ನಿನ್ನ ದಾಸರ ಜರೆದು ವೇದ ಪುರಾಣ ಶಾಸ್ತ್ರಗಳೋದಿ ಫಲವೇನು? ನಿನ್ನ ದಾಸರ ಜರೆದು ವೇದ ಪುರಾಣ ಶಾಸ್ತ್ರಗಳೋದಿ ಫಲವೇನು? ನರರು ದುಷ್ಕರ್ಮದಲ್ಲಿ ಮಾಡಿದ ದುರಿತವಡಗಲು, ನರರು ದುಷ್ಕರ್ಮದಲ್ಲಿ ಮಾಡಿದ ದುರಿತವಡಗಲು ನಿನ್ನ ನಾಮಸ್ಮರಣೆಯೊಂದೇ ಸಾಕು. ನಿನ್ನ ನಾಮಸ್ಮರಣೆ ನರರು ದುಷ್ಕರ್ಮದಲ್ಲಿ ಮಾಡಿದ ದುರಿತವಡಗಲು ಸಾಕು. ರಕ್ಷಿಸೋ ನಮ್ಮನು ಅನವರತ. ಕೇಳುವುದು ಹರಿಕಥೆಯ, ಕೇಳುವುದು ಹರಿಕಥೆಯ, ಕೇಳಲು ಹೇಳುವುದು ಹರಿಭಕ್ತಿ. ಮನದಲ್ಲಿ ತಾಳುವುದು ಹಿರಿದಾಗಿ ನಿನ್ನಯ ಚರಣ ಸೇವೆಯಲಿ. ಓಳಿಗವ ಮಾಡುವುದು ವಿಷಯವ ಹೂಳುವುದು ನಿಜ ಮುಕ್ತಿ ಕಾಂತೆಯನು ಆಳುವುದು. ಕೃಪೆ ಮಾಡಿ ರಕ್ಷಿಸು ನಮ್ಮನು ಅನವರತ. ಈ ತೆರೆದೊಳು ಅಚ್ಯುತನ ನಾಮವ, ಈ ತೆರೆದೊಳ್ ಅಚ್ಯುತನ ನಾಮವ ನೂತನದಿ ವಸುಧಾತಲದಿ ವಿಖ್ಯಾತಿಯಲಿ ಬಣ್ಣಿಸಿದೆ. ವಸುಧಾತಲದಿ ಅಚ್ಯುತನ ನಾಮವ ನೂತನದಿ ವಸುಧಾತಲದಿ ಬಣ್ಣಿಸಿದೆ. ಕನ್ನಡ ಕುಸುಮ ಷಟ್ಪದಿಯ ನೀತಿ ಕೋವಿದರು ಆಲಿಸುವುದು ಅತಿ ಪ್ರೀತಿಯಲಿ. ಕೇಳ್ದರಿಗೆ ಅಸುರಾರತಿ ಚೆನ್ನಿಗರಾಯ ಸುಖಗಳ ನೀವನು ಅನವರದ ಸುಖಗಳ ನೀವ. ಎಚ್ಚರಿಕೆಯೊಂದನ್ನು ಬಹಳ ಒತ್ತು ಕೊಟ್ಟು ಹೇಳ್ತಾ, ದೇವರಿಗೆ ನಾವು ತುಂಬ ಪ್ರದಕ್ಷಿಣೆ ಬರ್ತೇವೆ, ತುಂಬ ಪಾರಾಯಣಗಳನ್ನು ಮಾಡ್ತೇವೆ, ತುಂಬ ದಾನಗಳನ್ನು ಮಾಡಿ ಯಾವುದ್ಯಾವುದೋ ಶಾಲೆಯನ್ನು ಊರನ್ನು ದತ್ತು ತೆಗೆದುಕೊಳ್ತೇವೆ, ಹೀಗೆ ಏನೋ ಒಳ್ಳೊಳ್ಳೆ ಕೆಲಸ ತುಂಬ ಮಾಡ್ತೇವೆ, ಶಾಸ್ತ್ರವನ್ನು ಓದ್ತೇವೆ, ವೇದಾಭ್ಯಾಸ ಮಾಡಬಹುದು, ಅದರ ಜೊತೆಗೆ ಪುರಾಣದ ಅನೇಕ ಕಥೆಗಳನ್ನು ನಾವು ಕೇಳಿಯೋ ನೋಡಿಯೋ ಓದಿಯೋ ಯಾವುದೋ ಇದೋ ದಾರಿಗಳಿಂದ ತಿಳ್ಕೊಳ್ತೇವೆ. ಇಷ್ಟೆಲ್ಲ ಆಗುವುದರಲ್ಲಿ ಜಾರುವ ಸಂದರ್ಭ ಯಾವುದು ಅಂತಂದರೆ, ನಾನು ಓದ್ತೇನೆ, ನನ್ನಷ್ಟು ಓದಿದವ ಇನ್ನೊಬ್ಬ ಇಲ್ಲ, ನಾನು ದಾನ ಮಾಡ್ತೇನೆ,
ನನ್ನಷ್ಟು ದಾನ ಮಾಡುವವ ಇನ್ನೊಬ್ಬ ಇಲ್ಲ, ನಾನು ಸಹಾಯ ಮಾಡ್ತೇನೆ, ನನ್ನ ಹತ್ರನೇ ಎಲ್ಲರೂ ಸಹಾಯ ಕೇಳಬೇಕು, ಬೇರೆಯವ್ರ ಜಗತ್ತಿನಲ್ಲಿ ಅವರಿಗೆ ಗತಿಯೇ ಇಲ್ಲ ಅಂತ ಹೀಗೆ ಅಹಂಕಾರದ ದಾರಿ ಅನ್ನೋದು ಬಹಳ ಬೇಗ ಒಳ್ಳೆಯ ಕೆಲಸದಿಂದಲೇ ನಮ್ಮನ್ನು ದಾರಿ ಕೆಡಿಸುವಂತಹ ಪ್ರಸಂಗ ಒದಗಿ ಬರುತ್ತೆ. ಅದಕ್ಕೆ ಅವರು ಹೇಳಿದರು, ಸತ್ಯದ ಸ್ವರೂಪ ಅರ್ಥ ಆಗದೆ ಹೋದರೆ ಏನು ದಾನ ಮಾಡಿದ್ರೇನು, ಏನು ಓದಿದ್ರೇನು, ಏನು ಅಧ್ಯಯನ ಅನುಷ್ಠಾನಗಳಲ್ಲಿ ನಮ್ಮನ್ನು ತೊಡಗಿಸಿಕೊಂಡ್ರೇನು, ಅದರ ಫಲ ಬಿಡುವುದು ಯಾವಾಗ ಅಂತಂದರೆ ಪ್ರಾಮಾಣಿಕವಾಗಿ ಬದುಕುವ ನಿಷ್ಠೆ ಅನ್ನೋದು ನಮ್ಮಲ್ಲಿ ಇದ್ದಾಗಲೇ ಉಳಿದದ್ದೆಲ್ಲದಕ್ಕೂ ಫಲ. ಇಷ್ಟೆಲ್ಲ ಮಾಡಿಯೂ ನಮ್ಮಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂತಾದರೆ, ಸತ್ಯದ ದಾರಿಯನ್ನು ಮನಗಾಣದೆ ನಾವು ಒಳಗೊಂದು ಹೊರಗೊಂದು ಅಂತನ್ನುವ ಮುಖವಾಡದ ಬದುಕನ್ನೇ ಮಾಡ್ತಾ ಇದ್ದೇವೆ ಅಂತಂದರೆ ಎಷ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿದರೂ ಕೂಡ ಅದಕ್ಕೆ ಫಲ ನಿಷ್ಫಲವೇ. ಅದು ಯಾವತ್ತೂ ಕೂಡ ಪೂರ್ಣವಾದ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರಾಮಾಣಿಕರಾಗಿ ಮಾಡಿದ ಒಂದು ಚಿಕ್ಕ ಪೂಜೆ ಇರಬಹುದು, ಒಂದೇ ಮನೆಯಲ್ಲಿ ಬೆಳೆದ ಗಿಡದ ಹೂವಿನ ದಳವನ್ನೇ ಎಸಗಿ ದೇವರಿಗೆ ಅರ್ಚಿಸಿದರೆ ಸಾಕು, ಭಗವಂತ ಅಶ್ವಮೇಧ ಪುಣ್ಯವನ್ನು ಏನು ಕೊಡಬೇಕೋ ಅದನ್ನು ಆ ಭಕ್ತನಿಗೆ ಕೊಡಬಲ್ಲ. ಅದರಿಂದಾಗಿ ಮಾಡುವ ಕೆಲಸ ಹೊರಗೆ ಕಾಣುವ ಆಡಂಬರದಿಂದ ಭಗವಂತ ಲೆಕ್ಕ ಹಾಕುವುದಿಲ್ಲ. ನಮ್ಮ ಹೃದಯದಲ್ಲಿರುವ ಪ್ರಾಮಾಣಿಕತೆ ಭಕ್ತಿ ಅನ್ನುವುದನ್ನು ಎಷ್ಟು ಪ್ರೀತಿಯಿಂದ ಭಗವಂತ ಸ್ವೀಕರಿಸ್ತಾನೆ ಅಂತ ಅನ್ನುವುದಕ್ಕೆ ನಮಗೆ ಬೇಕಾದಷ್ಟು ಮಾಹಿತಿಗಳು. ಗಜೇಂದ್ರ ಕೇವಲ ಅಳಿದು ಉಳಿದು ಕೊನೆಗೆ ಇನ್ನು ಕೆಸರಾಗಿದ್ದಂತಹ ತಾನೇ ಕಿತ್ತು ಬಿಸಾಕಿದ ಹೂವನ್ನು ಎತ್ತಿದ ಭಗವಂತನನ್ನು ಕರೆದ, ಓಡಿ ಬಂದ. ಹೀಗೆ ನೂರಾರು ಥರದ ಪುರಾಣದ ಕಥೆಗಳಲ್ಲಿ ಶುದ್ಧವಾದ ಮನಸ್ಸು ಅನ್ನೋದು ಮುಖ್ಯ ಆಗುತ್ತೆ ಅಂತನ್ನುವ ಎಚ್ಚರಿಕೆ ಕೊಟ್ಟು, ದುಷ್ಕರ್ಮಗಳಿಂದ ಉಂಟಾಗುವಂತಹ ಏನು ತಪ್ಪು ಕೆಲಸ ಪಾಪಗಳಿವೆಯೋ ಅದೆಲ್ಲವನ್ನು ದೂರ ಮಾಡುವ ಶಕ್ತಿ ನಿನಗಿದೆ, ನನ್ನಲ್ಲೂ ಪ್ರಾಮಾಣಿಕತೆಯನ್ನು ಬೆಳೆಸಿ ನಿನ್ನಿಂದ ರಕ್ಷಣೆ ಪಡುವಂತಹ ಅವಕಾಶವನ್ನು ಒದಗಿಸು. ಭಗವಂತನ ಕಥೆಯನ್ನು ಎಷ್ಟು ಕೇಳಿದರೂ ಕಮ್ಮಿಯೇ, ಕೇಳ್ತಾ ಇರಬೇಕು, ಮತ್ತೆ ಮತ್ತೆ ಕೇಳಬೇಕು. ಕಥಾಶ್ರವಣ ಮಾಡೋ ನಿರಂತರ, ಕೇಳಿದಷ್ಟು ಮುಗಿಯುವುದಿಲ್ಲ. ನಾವು ಅಂದ್ಕೊಳ್ತೇವೆ ಎಷ್ಟೋ ಸರ್ತಿ, ಇದು ಕೇಳಿ ಆಗಿದೆ, ಇದೆಲ್ಲ ನನಗೆ ಗೊತ್ತಿದೆ ಅಂತ. ಆದರೆ ಎಷ್ಟೆಷ್ಟೋ ಸಂದರ್ಭದಲ್ಲಿ ಯಾರ್ಯಾರದ್ದೋ ಬೇರೆ ಬೇರೆ ಥರದ ದೃಷ್ಟಿಕೋನದ ಚಿಂತನೆಯಿಂದ ಆ ಕಥೆಯನ್ನು ಹೊರಗೆ ಹಚ್ಚಿದಾಗ ಅದರಲ್ಲಿ ಹೊಸ ಥರದ ಚಿಂತನೆಗಳು ನಮ್ಮ ಕಣ್ಣ ಮುಂದೆ ಬಂದು ನಿಲ್ಲುತ್ತೆ. ಅದರಿಂದಾಗಿ ಅವರು ಹೇಳಿದ್ದು ಯಾವುದೋ ಬೇರೆ ಅಭಿಪ್ರಾಯ ಆದರೂ ಕೂಡ ನಮ್ಮ ಅನುಭವ ಅನ್ನೋದು ಅದಕ್ಕೆ ಒಳ್ಳೆಯ ಇನ್ನೊಂದು ಮುಖವನ್ನು ಕೊಡುವ ಸಾಧ್ಯತೆ ಇರುತ್ತೆ. ಅದು ಹಾಗಾಗಿ ಚೆನ್ನಾಗಿ ಕೇಳಬೇಕು. ನಮಗೆ ಸಮಸ್ಯೆ ಇವತ್ತು ಕೇಳುವ ತಾಳ್ಮೆ ಕಳೆದು ಹೋಗಿದೆ. ನಾವು ಅಂದ್ಕೊಳ್ತೇವೆ ತಂತ್ರಜ್ಞಾನದಿಂದ ತುಂಬ ಮುಂದುವರಿತಾ ಇದ್ದೇವೆ ಅಂತ, ಅಲ್ಲೇ ಎಲ್ಲ ಕೇಳ್ತೇವೆ ಅಂತ. ಆದರೂ ನಾವು ಗಮನಿಸುವುದೇನು ಅಂದರೆ, ಕೇಳುವುದು ಅಂತ ಬಂದಾಗ ಏನೋ 1 ನಿಮಿಷವೋ 2 ನಿಮಿಷವೋ 3 ನಿಮಿಷದ ಯಾವುದೋ ಮಾಹಿತಿ ಇದ್ದರೆ ಅಲ್ಲಿಯ ತನಕ ಮನಸ್ಸು ತಾಳ್ಮೆಯಿಂದ ಕೇಳ್ತಾ ಇರುತ್ತೆ. ಇನ್ನು 1 ನಿಮಿಷ ಜಾಸ್ತಿ ಆಯಿತು ಅಂದರೆ ನಾವು ಎಲೆ ಅಡಿಕೆ ಸವರದ ಹಾಗೆ ಮೊಬೈಲನ್ನು ಮುಂದಕ್ಕೆ ದೂಡಿ ಆಯಿತು. ಒಂದು ಪುಟದಲ್ಲಿ ಎಷ್ಟಿದೆಯೋ ಅಷ್ಟು ಅಕ್ಷರಗಳನ್ನು ಓದುವ ತಾಳ್ಮೆ ಇರುತ್ತಷ್ಟೇ. ಅದಕ್ಕಿಂತ ಮುಂಚೆ ಸಿ ಮೋರ್ ಅಂತಿದ್ರೆ ಅದನ್ನು ದಾಟಿಸಿ ಮುಂದೆ ಕಳಿಸಿ ಆಯಿತು. ನಮ್ಗೆ ಓದುವ ತಾಳ್ಮೆಯಾಗಲಿ, ಕೇಳುವ ತಾಳ್ಮೆಯಾಗಲಿ, ಸಮಾಧಾನದ ಒಂದು ದೊಡ್ಡವರ ಮಾತಿಗೆ ಕಿವಿ ಕೊಡುವ ಬುದ್ಧಿಯಾಗಲಿ ಕಳೆದು ಹೋಗ್ತಾ ಹೋಗ್ತಾ ನಾವು ಬಹಳ ವೇಗದ ದಾರಿಯಲ್ಲಿದ್ದೇವೆ. ಸೂಪರ್ಸಾನಿಕ್ ಸ್ಪೀಡ್ ಅನ್ನೋದು ಎಲ್ಲಿರಬೇಕಿತ್ತು ಅಲ್ಲಿಲ್ಲ, ಎಲ್ಲಿರಬಾರ್ದು ಅಲ್ಲಿದೆ. ಇದು ನಮ್ಮ ಪರಿಸ್ಥಿತಿ. ಅವರು ಹೇಳ್ತಾರೆ, ತಾಳ್ಮೆಯಿಂದ ಕೇಳುವುದನ್ನು, ಬಿ ಎ ಗುಡ್ ಲಿಸನರ್. ಫಸ್ಟ್ ನಾವು ಮಾಡಬೇಕಾದ ಕೆಲಸ ಕಿವಿ ಕೊಡು, ಸರಿಯಾಗಿ ಕಿವಿ ಕೊಡು, ತಾಳ್ಮೆಯಿಂದ ಕಿವಿ ಕೊಡು. ಅಲ್ಲಿಗೆ ಮುಗಿಲಿಲ್ಲ. ನಾವು ಏನು ಕೇಳಿದ್ದೇವೋ ಅದನ್ನು ಕೇಳಲು ಹೇಳುವುದು ಮರಳಿ ಇದು ಕೇವಲ ವೇದಾಂತದ ಸಂಬಂಧದ ಚಿಂತನೆ ಅಲ್ಲ, ಇವತ್ತಿನ ಎಲ್ಲ ಕ್ಷೇತ್ರಕ್ಕೂ ಸಂಬಂಧಪಟ್ಟ ವಿಷಯ ಇದು. ನಾವು ಅವರೇನೋ ಒಂದು ಅಂತ ಹೇಳಿದ ತಕ್ಷಣ ಅವ್ರೇನು ಹೇಳಿದ್ರು ಅಂತ ಅರ್ಥ ಆದ ಹಾಗೆ ಎದ್ದೋಗ್ಬಿಡ್ತೇವೆ. ಅವ್ರು ಹೇಳಲಿಕ್ಕೆ ಹೊರಡದು ಸುಕ್ಕಿನುಂಡೆ ಅಂತ, ಇವನು ಸುಸ್ವಾಗತ ಅಂದ್ಕೊಂಡು ಹೋಗಾಯಿತು. ನೀವು ಬಂದದ್ದು ನನಗೆ ಸ್ವಾಗತ ಹೇಳಿಕ್ಕೆ ಬಂದಿದ್ದೀರಿ, ಬನ್ನಿ ಅಂತ ಕರ್ಕೊಂಡು ಒಳಗೆ ಹೋಗಿ ಆಯಿತು. ನಾವು ಕೇಳುವ ತಾಳ್ಮೆ ಇಲ್ಲ. ಎರಡನೇದ್ದು, ಏನು ಕೇಳ್ತೇವೋ ಅದನ್ನು ಮತ್ತೊಬ್ಬರಿಗೆ ಹಂಚಿಕೊಳ್ಳುವ ಗುಣ ಇಲ್ಲ. ಅವ್ರು ಹೇಳಿದರು, ನೀವು ಕೇಳಿದ್ದನ್ನು ಚೆನ್ನಾಗಿ ಹಂಚಿಕೊಳ್ಳಿ. ಇದರಿಂದ ಏನಾಗಬೇಕು? ಮನಸ್ಸು ಪರಿವರ್ತನೆ ಆಗಬೇಕು. ಪರಿವರ್ತನೆ ಆಗದೇ ಇರುವ ಕೇಳುವುದಾಗಲಿ ಹೇಳುವುದಾಗಲಿ ಎರಡೂ ಉಪಯೋಗ ಇಲ್ಲ. ಮನಸ್ಸು ಪರಿವರ್ತನೆಗೆ ಕಾರಣವಾಗುವಂತಹ ಭಗವಂತನಲ್ಲಿ ಇನ್ನಷ್ಟು ಪ್ರೀತಿಯನ್ನು ಹೆಚ್ಚಿಸುವಂತಹದ್ದು ನಾವೇನಾದರೂ ಮಾತಾಡಿಕೊಳ್ತೇವೆ ಅಂದರೆ ಮಾತಿಗೂ ಸಾರ್ಥಕತೆ ಇದೆ, ನಮ್ಮ ಬದುಕಿಗೂ ಅರ್ಥ ಇದೆ. ಹಾಗಾಗಿ ಅಷ್ಟು ಕೇಳಿದ ಮೇಲೆ ಆಚರಣೆಗೆ ಬರಬೇಕು. ನಮ್ಮದು ಇನ್ನು ಮುಂದಿನ ಸಮಸ್ಯೆ. ನಮಗೆ ಕೇಳುವುದೂ ಆಗುತ್ತೆ, ಬೇಕಾದರೆ 4 ಜನಕ್ಕೆ ತುಂಬ ಹೇಳುವುದು ಮಾಡ್ತೇವೆ. ನಮಗಾಗುವಾಗ ಅದು ಹೇಳಲಿಕ್ಕೆ ಮಾತ್ರ, ನಾವೆಲ್ಲ ಅನುಷ್ಠಾನಕ್ಕೆ ತರಲಿಕ್ಕಿರುವಂಥದ್ದಲ್ಲ. ಅದು ಸೇವೆಯಾಗಬೇಕು, ಭಗವಂತನ ಚರಣ ಸೇವೆಯಾಗಬೇಕು, ಗುರುಗಳ ಚರಣ ಸೇವೆಯಾಗಬೇಕು. ನಮ್ಮ ಜೀವನದ ಅನುಷ್ಠಾನದಲ್ಲಿ ಅದು ಗಟ್ಟಿಯಾಗಿ ಮೂಡಬೇಕು, ನಿಷ್ಠೆ ಇರಬೇಕು. ನಾವು ಇನ್ನೊಬ್ಬರಿಗೆ ಹೇಳುವ ಮುಂಚೆ ಅದು ನಮಗೆ ಹೌದು ಹೌದು ಅಂತ ನಮಗೆ ಅನ್ನಿಸಿ ಅದರ ಅನುಭವ ಪಡೆದಿರಬೇಕು. ಹಾಗಾದಾಗ
ನಾವು ಇಂತಹ ವಿಚಾರಗಳನ್ನು ಕೇಳಿದ್ದಕ್ಕೆ ಸಾರ್ಥಕತೆ ಇದೆ. ಎಷ್ಟು ಹೇಳ್ತಾರೆ ಅಂದರೆ, ಊಳಿಗವ ಎಲ್ಲಿವರೆಗೆ ಅಂದರೆ, ನಾನು ನಿನ್ನ ದಾಸ, ನಿನ್ನ ಚರಣ ಸೇವೆಯಲ್ಲಿ ನಾನು ಯಾವತ್ತೂ ಕೂಡ ನನ್ನ ಈಗೋ ಪಕ್ಕಕ್ಕಿಟ್ಟು ಕೆಲಸ ಮಾಡುತ್ತೇನೆ. ನನ್ನಂಥ ಒಬ್ಬ ದೊಡ್ಡ ಮನುಷ್ಯ ಇಂಥ ಕೆಲಸ, ಸಣ್ಣದ ಕೆಲಸ ಮಾಡುವುದು ಅಂದರೆ ಏನರ್ಥ ಅಂತ ಎಲ್ಲಿಯ ತನಕ ನಾವು ನಮ್ಮ ತಲೆಯಲ್ಲಿ ಆ ಸಣ್ಣತನವನ್ನು ದೂರ ಮಾಡುವುದಿಲ್ವೋ ಅಲ್ಲಿ ತನಕ ಶಿರಭಾಗದ ಹೊರತು ಜ್ಞಾನದ ರಸ ಒಳಕ್ಕೆ ನುಗ್ಗುವುದು ಸಾಧ್ಯ ಇಲ್ಲ. ತಲೆಬಾಗಬೇಕು, ಮಥಿಸಬೇಕು, ಮಥಿಸಿದ್ರಲ್ಲಿ ವಿಷ ಬಂದಾಗಲೂ ತಡ್ಕೊಳ್ಬೇಕು, ಬಂದ ಮೇಲೆ ಮದ ಅನ್ನುವಂತಹ ಮದ್ಯ ಬರುತ್ತೆ, ಅದನ್ನೂ ಕುಡಿದು ಜೀರ್ಣಿಸಿಕೊಳ್ಳಬೇಕು, ಅದನ್ನು ಬೇಡ ಅಂತ ಪಕ್ಕಕ್ಕೆ ತಳ್ಳಬೇಕು. ಮತ್ತೂ ಸಂಪತ್ತು ಬರುತ್ತೆ, ಬಿಡಬಾರದು. ಮತ್ತೂ ಅದರಲ್ಲಿಂದ ಬೇರೆ ಬೇರೆ ಥರದ ಸೌಕರ್ಯಗಳು ಒದಗಿ ಬರುತ್ತೆ, ಆಗಲೂ ಮಥಿಸುವುದನ್ನು ಬಿಡಬಾರ್ದು. ಮಥಿಸಿ 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 ನಿಧಾನಕ್ಕೆ ಕೊನೆಗೆ ಬರುವ ಧನ್ವಂತರಿಯ ಕೈಯ ಅಮೃತ ಅನ್ನುವುದು ಹೇಗೆ ನಮ್ಮ ಒಳಗಿನ ಮಥನಕ್ಕೆ ನಿತ್ಯದ ಚಟುವಟಿಕೆಯನ್ನಾಗಿ ಹೇಳುತ್ತೋ, ಆ ಥರ ಚಟುವಟಿಕೆ ನಡೆದಾಗಲೇ ನಿಜಮುಕ್ತಿ ಕಾಂತೆ ನಮ್ಮನ್ನಾಳುವುದು. ನಿಜ ಮುಕುತಿ ಕಾಂತೆ ಬಿಡುಗಡೆಯ ಸಂದರ್ಭ ನಮಗೆ ಒದಗಿ ಬರುವುದು. ಅಂತಹ ಒದಗಿಸುವ ಶಕ್ತಿ ನೀನಾಗಿ ನಮ್ಮನ್ನು ರಕ್ಷಿಸು. ಎಲ್ಲ ತಪ್ಪುಗಳನ್ನು ಮಾಡಿದಾಗಲೂ ಕಲಿಯುಗದಲ್ಲಿ ದೊಡ್ಡ ಸಂಬಂಧ ಏನು ಅಂತಂದರೆ, ಕೈ ಚಪ್ಪಾಳೆ ಜೋರಾಗಿ ತಟ್ಟಿ ಭಗವಂತನ ಮುಂದೆ ಕೈ ಎತ್ತಿ ನಾನು ನಿನ್ನ ದಾಸ ಅಂತ ಹೇಳಿಕೊಳ್ಳುವ ಗುಣ ನಮಗೆ ಎಲ್ಲಿ ಬರುತ್ತೋ, ನಾಚಿಕೆ ಈ ವಿಷಯದಲ್ಲಿ ಬಿಡಬೇಕು. ನಮ್ಮಲ್ಲಿ 3 ಬಿಟ್ಟವ ಊರಿಗೆ ದೊಡ್ಡವ ಅಂತಿದೆ, ಅದು ಗಾದೆ ಸ್ವಲ್ಪ ಇನ್ನೂ ಚೇಂಜ್ ಮಾಡ್ಬೋದು. ಹೆಚ್ಚು ಹೆಚ್ಚು ಬಿಟ್ಟವ ಹೆಚ್ಚು ಹೆಚ್ಚು ದೊಡ್ಡವ ಅಂತ. ಆ ಪರಿಸ್ಥಿತಿಯಲ್ಲಿ ಇವತ್ತು ಬೇರೆ ವಿಷಯಕ್ಕೆ ನಾವು ಇದನ್ನು 3 ಬಿಡ್ತೇವೆ. ದೇವರ ಮನೆಗೆ ಬಂದಾಗಲೋ ಅಥವಾ ಒಳ್ಳೆಯ ವ್ಯಕ್ತಿಗಳ ಜೊತೆಗೆ ಬರುವಾಗಲೋ ನಾವು ಕೈ ಮುಗಿದು ನಮಸ್ಕಾರ ಮಾಡಲಿಕ್ಕೆ ನಮಗೆ ನಾಚಿಕೆ ಅಂತ ಅನಿಸುತ್ತೆ. ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ನಾಚಿಕೆ ಏನು? ನಮ್ಮಲ್ಲಿ ಎಲ್ಲಿ ನಾಚಿಕೆ ಇರಬೇಕು ಅಂತಂದರೆ, ತಪ್ಪು ಕೆಲಸ ಮಾಡುವಾಗ ಇದು ಮಾಡಬಾರ್ದಿತ್ತು ಅಂತ ಒಂದು ನಾಚಿಕೆ ಇದೆಯಲ್ವ, ಆ ನಾಚಿಕೆ ಬೇಕು. ನಾವು ಅದನ್ನು ಬಿಟ್ಟಿದ್ದೇವೆ. ದೊಡ್ಡವರು ಬೈಯುವಾಗ ಏನು ಹೇಳ್ತಾರೆ, ಒಂದು ತಪ್ಪು ಮಾಡಿದ ತಕ್ಷಣ ನಾಚಿಕೆ ಆಗಲ್ವ ನಿಂಗೆ, ಇಷ್ಟು ದೊಡ್ಡವನಾಗಿದ್ದು ಈ ತಪ್ಪು ಮಾಡ್ತಿದ್ದಿ. ಅಲ್ಲಿ ನಾಚಿಕೆ ಅಂದರೆ ನಾನು ನುಲಿಯುವುದು ಅಂತ ಅರ್ಥ ಅಲ್ಲ. ಅಲ್ಲಿ ನಾಚಿಕೆ ಅಂದರೆ ತಪ್ಪು ಕೆಲಸ ಮಾಡುವುದಕ್ಕೆ ಎಚ್ಚರಿಕೆ ಕೊಡುವ ಒಂದು ಅಂತಃಸಾಕ್ಷಿಯ ಪ್ರಜ್ಞೆ ಏನಿದೆ ಅದು ನಾಚಿಕೆ. ಮಾಡಬಾರ್ದಿತ್ತು, ಮಾಡಬಾರ್ದು, ದೊಡ್ಡವ್ರಿಗೆ ನೋವಾಗುತ್ತೆ, ಬೇಜಾರಾಗುತ್ತೆ, ನಾನು ಹೀಗೆ ಮಾಡಿದರೆ ಅದು ಸಮಾಜಕ್ಕೆ ಸರಿ ಅಂತನೋ ಒಳ್ಳೆಯ ಸಂದೇಶವನ್ನು ಕೊಡುವ ಸಾಧ್ಯತೆ ಇಲ್ಲ ಅನ್ನುವ ಈ ಒಂದು ತಪ್ಪು ಹೆಜ್ಜೆ ಇಡಬಾರ್ದು ಅಂತನ್ನುವ ಹಿಂದೇಟು ಹಾಕುವ ಬುದ್ಧಿ ಇದೆಯಲ್ವಾ, ಈ ನಾಚಿಕೆ ನಮ್ಮಲ್ಲಿರಬೇಕು. ಆದರೆ ಸೇವೆ ಮಾಡುವ ವಿಷಯದಲ್ಲಿ ಎಲ್ಲ ಬಿಟ್ಟು ನಾನು ನಿಮ್ಮ ದಾಸ ಅಂತ ಖಡಾಖಂಡಿತವಾಗಿ ಯಾರು ಏನೇ ತಮಾಷೆ ಮಾಡಿದರೂ ಇದರಲ್ಲಿ ನಾನು ಹಿಂದೇಟು ಹಾಕುವನಲ್ಲ ಅನ್ನುವ ನಾಚಿಕೆ ಬಿಡುವುದು ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಅಂತಹ ಸಂದರ್ಭದಲ್ಲಿ ಅವನಿಗೆ ವಿಷಯ ಪದಾರ್ಥಗಳಿಂದ ಆಸಕ್ತಿ ಅನ್ನೋದು ತಾನಾಗಿ ದೂರ ಆಗುತ್ತೆ. ಮನಸ್ಸಿಗೆ ಸ್ವಭಾವ ಏನು ಗೊತ್ತಾ, ಏನೋ ಒಂದನ್ನು ಹಿಡ್ಕೊಂಡಿರುತ್ತದು. ನಾವು ಏನು ಹಿಡ್ಕೊಳ್ಳಿಕ್ಕೆ ಕೊಟ್ಟಿದ್ದೇವೆ ಅನ್ನೋದ್ರ ಮೇಲೆ ಡಿಪೆಂಡು. ಇದರಿಂದ ಈ ಕಡೆಗೆ ಅದನ್ನು ಬಿಡಿಸಿ ಇಲ್ಲಿಗೆ ಹಚ್ಚಬೇಕು ಅಂತಂದರೆ ಒಂದೇ ಸರ್ತಿ ಇದನ್ನು ಕಿತ್ತುಕೊಂಡ್ರೆ ಸಿಟ್ಟು ಮಾಡಿಕೊಳ್ಳುತ್ತೆ. ನಮ್ಮ ಮನಸ್ಸು ಒಂದು ನಮ್ಮ ಮನೆಯಲ್ಲಿರುವ ಒಂದು ಮಗು ಇದ್ದ ಹಾಗೆ. ಮಗುವಿನ ಕೈಯಲ್ಲಿ ನಮ್ಮ ಕೈಯ ವಸ್ತು ಅಗತ್ಯವಾದದ್ದು ಏನೋ ಇದೆ, ಅದನ್ನು ಸೀದಾ ಕಿತ್ತುಕೊಂಡಿದ್ರೆ ಕಿಟಾರ್ ಅಂತ ಕಿರಿಚಿ ಮನೆಯೆಲ್ಲ ರಣರಂಗ ಮಾಡಿ ಹಾಕುತ್ತೆ. ಆಗ ನಾವೇನು ಮಾಡ್ತೇವೆ, ಮಗು ಇದು ಅದಕ್ಕಿಂತ ಚಂದದ ವಸ್ತು, ಅದರಲ್ಲಿ ಏನೂ ಇಲ್ಲ, ನಿನಗೇನು ಸಿಗೋದಿಲ್ಲ, ಇದು ನಿನಗೆ ತುಂಬ ಇಂಪಾರ್ಟೆಂಟು, ನಿನಗೆ ಬೇಕಾದ ಮಕ್ಕಳು ಆಡಬೇಕಾದ ವಸ್ತು ಅಂದರೆ ಇದು ಅಂತ ನಿಧಾನಕ್ಕೆ ಅದನ್ನು ಮನವೊಲೈಸಿ ಓಲೈಸಿ ಹೇಗೋ ಎಲ್ಲ ಮಾತಿನಿಂದ ವಿಷಯಾಂತರ ಮಾಡಿಸಿ ಆ ಮಗುವಿಗೆ ಇದು ಬಣ್ಣದ್ದು, ಇದು ಚಂದದ್ದು, ಇದು ಇಷ್ಟವಾದದ್ದು, ಇದು ದೊಡ್ಡದು, ಇದು ಬೆಲೆ ಬಾಳುವಂಥದ್ದು ಏನೇನೋ ಆಸೆ ಹುಟ್ಟಿಸಿ ಆ ಕೈಯಿಂದ ನಮಗೆ ಬೇಕಾದ ವಸ್ತು ಕಿತ್ಕೊಳ್ಳುವ ಮುಂಚೆ ಈ ಕೈಗೆ ಇನ್ನೊಂದು ವಸ್ತು ಕೊಟ್ಟರೆ ಅದನ್ನು ಆನಂದವಾಗಿ ಬಿಡುತ್ತೆ. ನಮ್ಮ ಮನಸ್ಸಿಗೆ ದೇವರು ಅನ್ನುವ ಒಳ್ಳೆಯ ವಸ್ತುವನ್ನು ನಾವು ಸ್ವಲ್ಪ ಕೊಡ್ತಾ ಇದ್ದರೆ ಮಾತ್ರ ಅದರ ರುಚಿ ಹತ್ತಿದ ಮೇಲೆ ಈ ಬೇಡವಾದ ವಸ್ತು ಯಾವುದು ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು, ಓಹ್ ಹೌದು ನಿಜವಾಗ್ಲೂ ಇದೇ ರುಚಿ ಇದೆ, ಇದರಲ್ಲಿ ರುಚಿ ಇಲ್ಲ ಅಂದು ನಿಧಾನಕ್ಕೆ ಅರ್ಥ ಆಗುತ್ತೆ. ಹಾಗಾಗಿ ಕೊಡುವ ವಸ್ತು ಮಗುವಿನ ಕೈಗೆ ಹೇಗೆ ನಾವು ಲೋಕದಲ್ಲಿ ನೋಡ್ತೇವೋ ಮನಸ್ಸಿಗೂ ಅದೇ ಥರ ಅದು ನಮ್ಮ ಮಗು. ನಮ್ಮ ಮನಸ್ಸು ಅನ್ನೋದು ನಮ್ಮ ಮಗು. ಅದಕ್ಕೆ ವಿಷಯ ಪದಾರ್ಥದಿಂದ ದೂರಕ್ಕೆ ತಳ್ಳಬೇಕು ಅಂದರೆ ಅತ್ಯಂತ ವಿಷವನ್ನು ಪರಿಹರಿಸುವ ವಿಷಂ ನುದತೀತಿ ವಿಷ್ಣು ಭಗವಂತನ ಆ ರೂಪವನ್ನು ಅರ್ಥ ಮಾಡಿಸಿ ಹೃದಯದಲ್ಲಿ ತುಂಬಿಟ್ರೆ ಆವಾಗ ನಿಧಾನಕ್ಕೆ ಒಳ್ಳೆಯ ದಾರಿಯಲ್ಲಿ ಮಗುವನ್ನು ಕರೆತರಬಹುದಾದಂತೆ ಮನಸ್ಸನ್ನು ಕರೆತರುವುದು ಸಾಧ್ಯ ಇದೆ ಅಂತ. ಹೀಗೆ ಈ ರೀತಿಯಾದ ನಾಮದ ಮಹತ್ವವನ್ನು ಹೇಳಿ ಅಚ್ಯುತ ಅನ್ನುವ ನಾಮವನ್ನು ಗಟ್ಟಿಯಾಗಿ ಉಚ್ಚಾರಣೆ ಮಾಡಿದರೆ ಪ್ರಾಯಶ್ಚಿತ್ತಂತು ತಸ್ಯೋಕ್ತಂ ಹರಿಸಂಸ್ಮರಣಂ ಪರಂ. ಬದುಕಿನ ಎಲ್ಲ ಥರದ ದುಃಖಗಳಿಗೂ ಕಲಿಯುಗದಲ್ಲಿ ದೊಡ್ಡ ಅಸ್ತ್ರ ಯಾವುದು ಅಂದರೆ ಗಟ್ಟಿಯಾಗಿ ದೇವರ ಮುಂದೆ ನಾನು ನಿನ್ನ ದಾಸ ಅಂತ ಅವನ ಹೆಸರು ಹೇಳಿ ಕೂಗಿಕೊಳ್ಳುವುದೇನಿದೆ ಅದು ನಿಜವಾದಂತಹ ಪಾಪ ಪರಿಹಾರಕವಾದ ಅತ್ಯಂತ ದೊಡ್ಡ ಅಸ್ತ್ರ. ಅದು ನಮ್ಮ ಕೈಗೆ ಸಿಕ್ಕಿದೆ, ಬಳಸಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಬಳಸಿಕೊಳ್ಳುವ ದಾರಿಯೂ ಚೆನ್ನಾಗಿ ದೇವರು ಈ ಹಿಂದೆ ಋಷಿಗಳು ಹಾಕಿಕೊಟ್ಟ ಪರಂಪರೆ ನಮ್ಮ ಮುಂದಿದೆ. ಮುಂದೆ ಹೇಳುತ್ತಾರೆ, ಹೀಗೆ ನಾಮಸ್ಮರಣೆಯ ಮಾಡುವ ದೃಷ್ಟಿಯಿಂದ ಎಲ್ಲ ಭಗವಂತನ ಅನೇಕ ಘಟನೆಗಳನ್ನು ಚಿಂತನೆಗಳನ್ನು ಪದ್ಯದಲ್ಲಿ ತುಂಬಿಸಿ
ಭಾಮಿನಿ ಷಟ್ಪದಿಯ ಈ ವೃತ್ತದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಯಾರು ಇದನ್ನು ಚೆನ್ನಾಗಿ ಪ್ರೀತಿಯಿಂದ ಕೇಳಿ ತನ್ನ ಜೊತೆಗಿರುವವರಿಗೆ ಚೆನ್ನಾಗಿ ಹೇಳಿ ಭಗವಂತನ ಪ್ರೀತಿಯನ್ನು ಹೆಚ್ಚು ಹೆಚ್ಚು ಸಂಪಾದಿಸ್ತಾನೋ ಅಂಥವರನ್ನು ಭಗವಂತ ರಕ್ಷಿಸಿಯೇ ರಕ್ಷಿಸುತ್ತಾನೆ ಅಂತ ಭಗವಂತ ಈ ಪದ್ಯವನ್ನು, ಅದರ ಹಿನ್ನೆಲೆಯನ್ನು, ಅದರಲ್ಲಿರುವ ಸತ್ವವನ್ನು, ಅದರಿಂದ ಸಿಗುವ ಫಲವನ್ನು ಎಲ್ಲವನ್ನೂ ತುಂಬಿಟ್ಟು ಕನಕದಾಸರು ನಮ್ಮ ಮುಂದೆ ಸಿಪ್ಪೆ ಸುಲಿದ ಹಾಗೆ ಬಾಳೆಹಣ್ಣು ಇಟ್ಟಿದ್ದಾರೆ. ತಿನ್ನುವುದಷ್ಟೇ ಕೆಲಸ. ಬಾದರಾಯಣ ಪೇಳ್ದ ಭಾರತಕ್ಕೆ ಆದಿಕರ್ತನು ಉದಾರ ಶ್ರೀಪುರದ ಆದಿಕೇಶವಮೂರ್ತಿಗೆ ಅಂಕಿತವಾದ ಚರಿತೆಯನು ಬಾದರಾಯಣ ಪೇಳ್ದ ಮೇದಿನಿಯೋಳ್ ಇದನಾರು ಹೃದಯದೊಳು ಆಧರಿಸಿ ಕೇಳ್ದಬರೋ ಮುದದಲ್ಲಿ ಕೇಳ್ದಬರೋ ಆದಿಮೂರುತಿ ಸುರವರಾಧಿಪನೊಲಿವ ಅನವರತ ಕುಲಗಿರಿಗಳ ಅನ್ವಯವೂ ಧಾರುಣಿ ಜಲದಿ ಪಾವಕ ಮರುತ ಜಲ ನಭ ಜಲಜ ಸಖ ಶೀತಾಂಶು ತಾರೆಗಳುಳ್ಳ ಪರ್ಯಂತ ಚಲನೆ ಇಲ್ಲದೆ ನಿನ್ನ ಚರಿತೆಯೂ ಬಲಿದು ಧರೆಯೊಳಗೆ ಅಪ್ಪುವಂದದಿ ಚಲುವ ಚಂದಿಗರಾಯ ಚಲುವ ಚನ್ನಿಗರಾಯ ರಕ್ಷಿಸು ನಮ್ಮನು ಅನವರತ. 100 ಕನ್ಯಾದಾನವನು ಭಾಗೀರಥಿ ಸ್ನಾನವನು ಮಿಗೆ ಕೈಯಾರೆ ಗೋವುಗಳ ಪ್ರೇಮದಿಂದಲೀ ಭೂಸುರರಿಗೆ ಒಲಿದು ಕೈಯಾರೆ ಗೋಗಳ ಪ್ರೇಮದಿಂದಲೀ ಭೂಸುರರಿಗೆ ಒಲಿದು ಊರುಗಳ 100 ಧಾರೆ ಎರೆದಿತ್ತಂತ ಫಲ ಕೈ ಸೇರುವುದು ಹರಿಭಕ್ತ ಸಾರದ ಕೈ ಸೇರುವುದು ಹರಿಭಕ್ತಿ ಸಾರದ ಚರಿತೆಯ ಕಥೆಯ ಕೇಳ್ದರಿಗೆ 100 ಧಾರೆ ಇತ್ತಂತೆ ಫಲ ಕೈ ಸೇರುವುದು ಭಾರತದ ಕಥೆಯನ್ನು ಲೋಕಕ್ಕೆ ಪೇಳಿದಂತಹ ವೇದವ್ಯಾಸರೇ ಇದರ ನಿಜವಾದಂತಹ, ಅಂದರೆ ಇಲ್ಲಿಯ ವಿಶೇಷತೆ ಏನು ಅಂದರೆ ಸ್ವತಃ ತಾನು ಪಾತ್ರವಾಗಿ ಈ ಕಥೆಯ ನಿರ್ಮಾತೃವಾಗಿ ಲೋಕದಲ್ಲಿ ಅಪೂರ್ವವಾದಂತಹ ಸತ್ಯವನ್ನು ಬೇರೆ ಬೇರೆ ದೃಷ್ಟಾಂತಗಳ ಮೂಲಕ ತೋರಿಸುತ್ತಾ ಭಗವಂತನ ವಿಶೇಷವಾದ ಲೀಲೆಯನ್ನು ಪ್ರಕಟಪಡಿಸುವ ಏನು ಒಂದು ದೊಡ್ಡ ಕಥಾನಕ ಇದೆಯೋ ಅದರಲ್ಲೇ ಬಂದ ಅನೇಕ ಮುಖಗಳನ್ನು ನಾನು ಈ ಸಾಲುಗಳಲ್ಲಿ ಪದ್ಯದ ನುಡಿಗಳಲ್ಲಿ ಸೇರಿಸಿ ಹೇಳ್ತಾ ಹೋಗಿದ್ದೇನೆ. ಈ ಕಥೆ ಎನ್ನುವುದು ಭೂಮಿಯಲ್ಲಿ ಎಲ್ಲಿಯ ತನಕ ಸಜ್ಜನರು ತಮ್ಮ ಹೃದಯದಲ್ಲಿ ಇಂತಹ ಅಪೂರ್ವವಾದ ಸತ್ಯದ ಬಗ್ಗೆ ಮತ್ತಷ್ಟು ತೆರೆದ ಕಣ್ಣುಗಳಿಂದ ನಿಲುಕಿಸುತ್ತಾರೋ ಅಲ್ಲಿಯ ತನಕವೂ ಇದಕ್ಕೊಂದು ಆಯುಷ್ಯ ಇದ್ದೇ ಇದೆ. ನೀವೆಲ್ಲ ಆ ಸಜ್ಜನರಾಗಿರ್ತೀರಿ, ನೀವು ಆ ಕಣ್ಣು ತೆರೆದು ನೋಡ್ತೀರಿ. ಇದರಿಂದಾಗಿ ಸೂರ್ಯಚಂದ್ರ ಇರುವವರೆಗೆ, ಪರ್ವತಗಳು ಇರುವವರೆಗೆ, ಭೂಮಿಯಲ್ಲಿ ಯಾವ ಯಾವ ವಸ್ತುಗಳು ಯಾವ ಕಾಲದ ತನಕವೂ ಇರುತ್ತದೋ ಅಲ್ಲೆಲ್ಲ ತನಕವೂ ಕೂಡ ಭಗವಂತನ ಕಥೆ ಅನ್ನುವುದು ಕೂಡ ಸತ್ಯವಾಗಿ ಇದ್ದು ನಮ್ಮೆಲ್ಲರನ್ನ ಪೋಷಿಸತ್ತೆ.
ಈ ಕಥೆಯನ್ನು ಚೆನ್ನಾಗಿ ಕೇಳಿದ್ದು, ಹೇಳಿದ್ದು, ಅರ್ಥ ಮಾಡಿಕೊಂಡದ್ದು, ಜೀವನದಲ್ಲಿ ಅನುಸಂಧಾನ ಮಾಡಿದ್ದು ಹೌದು ಅಂತಾದರೆ ಮುಖ್ಯವಾಗಿ 108 ಪದ್ಯ ಆದಮೇಲೆ ಮತ್ತೆ ಮಂಗಳದ ಪದ್ಯದೊಂದಿಗೆ ಸೇರಿದರೆ 110 ಪದ್ಯಗಳಿಂದ ಕೂಡಿದ್ದು. ಅದಕ್ಕೆ ಮುಖ್ಯವಾದ ಫಲವನ್ನು ಹೇಳ್ತಾರೆ, ತುಂಬ ಫಲ ಹೇಳ್ತಾರೆ. ಕನ್ಯಾದಾನ ಅನ್ನೋದು ಶ್ರೇಷ್ಠವಾದ ದಾನ ಅಂತ. ಯಾಕೆಂದರೆ ಬೇರೆ ಎಲ್ಲ ದಾನ ಏನು ಮಾಡುವುದಿದ್ರೂ ಕೂಡ ಅದರಲ್ಲಿ ಅಂಥ ಒಂದು ಸತ್ವವನ್ನು ಹೇಳಲಿಕ್ಕೆ ಬರುವುದಿಲ್ಲ. ವಿದ್ಯಾದಾನ ಅನ್ನೋದು ಇದೆ ಬಿಡಿ, ಆದರೆ ಕನ್ಯಾದಾನದ ವಿಶೇಷ ಏನು ಅಂತಂದರೆ ಸುಮಾರು 20-25 ವರ್ಷಗಳ ಕಾಲ ತನ್ನ ಅತ್ಯಂತ ಆತ್ಮೀಯ ಬದುಕಿನ ಇನ್ನೊಂದು ಎಳೆ ಅಂತನ್ನುವ ಹಾಗೆ ಪ್ರೀತಿಸಿ ಬೆಳೆಸಿದ್ದನ್ನು ಇನ್ನೊಬ್ಬನ ಬದುಕಿನ ಬಾಳಿನ ಬೆಳಕಾಗಲಿ ಅಂತ ಕೈ ಎತ್ತಿ ಕೊಡುವ ಆ ಒಂದು ಪೂರ್ತಿ ಸ್ವಾರ್ಥದ ತ್ಯಾಗ ಏನಿದೆ, ಅದರಷ್ಟು ಕಷ್ಟದ ಕೆಲಸ ಬದುಕಿನಲ್ಲಿ ಇನ್ನೊಂದಿಲ್ಲ. ಅವರು ಹೇಳುತ್ತಾರೆ 100 ಕನ್ಯಾದಾನ ಮಾಡಿದಷ್ಟು ಪುಣ್ಯ ಇದೆ ಅಂತ. ಇಂತಹ ಒಳ್ಳೆಯ ಕಥೆಯನ್ನು ಕೇಳಿ ಅನುಸಂಧಾನ ಮಾಡಿ ಜೀವನದಲ್ಲಿ ಅದನ್ನು ರೂಢಿಸಿಕೊಂಡದ್ದು ಹೌದಾದರೆ, ಯಾಕೆ ಅಷ್ಟು ಮಾತು ಹೇಳಿದ್ರೆ ಕನ್ಯಾದಾನ ಅಷ್ಟು ಶ್ರೇಷ್ಠ. ಅಂತಹ ಶ್ರೇಷ್ಠವಾದ ದಾನ ಮಾಡುವಾಗಲೂ ನಮಗೆ ಒಂದು ಎಚ್ಚರ ಇರಬೇಕು. ನಾನು ಎಲ್ಲಿಂದಲೋ ನನ್ನಿಂದ ತೆಗೆದು ಹೊಸದು ಕೊಡ್ತಾ ಇಲ್ಲ, ಭಗವಂತ ಕೊಟ್ಟದ್ದನ್ನೇ ಇನ್ನೊಬ್ಬರ ಮುಂದೆ ದಾಟಿಸ್ತಾ ಇದ್ದೇನೆ. ಒಳ್ಳೆಯ ಮನೆಯಲ್ಲಿ ಆಕೆಯೂ ಬೆಳಕಾಗಿ ಆ ಮನೆಯಲ್ಲಿ ಇನ್ನಷ್ಟು ಸಂಸ್ಕಾರ ಬೆಳೆಯುವುದಕ್ಕೆ ಆಕೆ ಕಾರಣಳಾದರೆ ಅದರಿಂದ ಸಿಗುವ ಪುಣ್ಯವೇ ದೊಡ್ಡದು ಅಂತ ಯೋಚಿಸಿ ಬದುಕುವುದಕ್ಕೆ ಅನುಕೂಲ ಆಗುತ್ತೆ. ಸಾವಿರಾರು ಗೋವುಗಳನ್ನು ಕೊಟ್ಟ ಹಾಗೆ, ಅಥವಾ ಅತ್ಯಂತ ಯೋಗ್ಯನಾದ ವ್ಯಕ್ತಿಗೆ ದೊಡ್ಡ ಅಗ್ರಹಾರವನ್ನು ಬಿಟ್ಟು ಕೊಟ್ಟ ಹಾಗೆ, ಹೀಗೆ 100 ಥರದ ಧಾರೆ ಎತ್ತಿ ಕೈ ಎತ್ತಿ ಕೊಡುವಂತಹ ಗುಣ ಅನ್ನೋದು ಲೋಕದಲ್ಲಿ ದೊಡ್ಡ ಕೆಲಸ ಅಂತ ಏನು ಅಂದುಕೊಳ್ತೇವೋ ಅಷ್ಟೇ ದೊಡ್ಡ ಕೆಲಸ ಈ ಜ್ಞಾನವನ್ನು ಪ್ರಸಾರ ಮಾಡುವುದು, ಸರಿಯಾಗಿ ತಿಳ್ಕೊಳ್ಳುವುದು, ತಿಳ್ಕೊಂಡದ್ದನ್ನು ಅರ್ಥ ಮಾಡಿಕೊಳ್ಳುವುದು, ಅರ್ಥ ಮಾಡಿಕೊಂಡದ್ದನ್ನು 4 ಜನಕ್ಕೆ ಅರ್ಥ ಮಾಡಿಸುವಂತೆ ಅದನ್ನು ಹೇಳುವುದು. ಇದು ಜೀವನದ ಒಂದು ಪರಂಪರೆಯನ್ನು, ಸಂಸ್ಕೃತಿಯ ಜ್ಞಾನದ ಪರಂಪರೆಯನ್ನು ಉಳಿಸುವ ಅತ್ಯಂತ ಮುಖ್ಯವಾದ ಸ್ರೋತಸ್ಸು. ಜ್ಞಾನದ ಪರಂಪರೆ ಕತ್ತರಿಸಿ ಹೋಯಿತು ಅಂತಂದರೆ ಇನ್ಯಾವುದೂ ಕೂಡ ಈ ದೇಶವನ್ನಾಗಲಿ ಜಗತ್ತನ್ನಾಗಲಿ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಯಾವತ್ತೂ ಕಣ್ಣು ಹುಬ್ಬು ಗಂಟಿಕ್ಕಿಕೊಳ್ಳದವ. ಆದರೆ ಭೀಷ್ಮಾಚಾರ್ಯರು ಕಣ್ಣು ಮುಚ್ಚುತ್ತಾರೆ ಅಂತನ್ನುವ ವಿಷಯ ಗೊತ್ತಾದ ತಕ್ಷಣ ಪಾಂಡವರ ಮುಂದೆ ಸಪ್ಪೆಯಾಗಿ ಕೂತವ ಅಥವಾ ಗಂಭೀರವಾಗಿ ಕೂತವ ನಾವು ಕಥೆಯಲ್ಲಿ ಕಾಣ್ತೇವೆ. ಕಾರಣ ಕೇಳಿದಾಗ ಜ್ಞಾನದ ಬೆಳಕು ಇವತ್ತು ಮುಳುಗ್ತಾ ಇದೆ. ಇನ್ನು ಸ್ವಲ್ಪ ದಿವಸದಲ್ಲಿ ತಕ್ಷಣ ನೀವು ಹೋಗಿ ಅಲ್ಲಿಂದ ಆ ಹರಿದು ಬಂದ ಎಷ್ಟು ಅಂದರೆ 525 ವರ್ಷಗಳ ಕಾಲ ಬರೀ ಅಧ್ಯಯನ, ಒಟ್ಟು 800 ವರ್ಷಗಳ ಅಗಾಧ ಜೀವನವಾದ ಅನುಭವ, ಅದೆಲ್ಲವನ್ನು ನೀವು ಮರೆತು ಹೋದ್ರಿ ಅಂತಂದರೆ ಇನ್ನೊಬ್ಬ ಏನು ಎಷ್ಟು ಕಷ್ಟಪಟ್ಟರು ಅಂಥದ್ದನ್ನು ಬರೆದಿಟ್ಟರು ಕೊಡೋದು ಯಾವ ಅಭಿಪ್ರಾಯದಲ್ಲಿ ಬರೆದಿಟ್ಟಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ನಾವು ಇವತ್ತೇನು ಅಂದ್ಕೊಳ್ಳೋದು ಅಂದರೆ ಜ್ಞಾನ ಉಳಿಯುವುದು ಅಂತಂದರೆ ನಾವು ಪುಸ್ತಕದಲ್ಲಿ ಬರೆದಿಟ್ಟರೆ ಜ್ಞಾನ ಉಳಿಯಿತು ಅಂತ. ಖಂಡಿತ ಜ್ಞಾನ ಉಳಿಯುವುದಿಲ್ಲ. ಯಾಕೆಂದರೆ ಅದು ಹೇಗೆ ಓದಬೇಕು, ಯಾವ ದೃಷ್ಟಿಯಲ್ಲಿ ಓದಬೇಕು, ಅದರ ಹಿನ್ನೆಲೆ ಏನು, ಅದು ಯಾವ ಸ್ಫೂರ್ತಿಯಿಂದ ಬಂತು. ನಾವು ಯಾವುದೇ ಒಂದು ಕಥೆಯನ್ನು, ಪುಸ್ತಕವನ್ನು ಅಥವಾ ಗ್ರಂಥವನ್ನು ಓದುವಾಗ ನಮಗೊಂದು ವಿಷಯ ನೆನಪಿರಬೇಕು, ಅದು ಯಾವ ಕಾಲದ ಕಥೆಯೋ ನಾವು ಆ ಕಾಲದವರಾಗಬೇಕು, ಯಾವ ಪರಿಸರದವರು ಆ ಪರಿಸರದವರಾಗಬೇಕು, ಯಾವ ಸ್ಫೂರ್ತಿಯಿಂದ ಬಂತು ಅದರ ಹಿನ್ನೆಲೆ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ದಾಗ ನಮಗದು ಸತ್ಯವಾಗಿ ಚಂದ ಅರ್ಥಗಳನ್ನು ಹೊತ್ತುಕೊಂಡು ನಮ್ಮ ಕಣ್ಣ ಮುಂದೆ ನಿಂತು ಗರಿಗೆದರಿ ತನ್ನನ್ನು ಪ್ರದರ್ಶಿಸಿಕೊಳ್ಳುತ್ತೆ. ಹಾಗೆ ಪ್ರದರ್ಶಿಸಿಕೊಳ್ಳುವುದಕ್ಕೆ ಅನುಕೂಲವಾದ ವಾತಾವರಣ ನಿರ್ಮಾಣಗೊಂಡು ಕನಕದಾಸರ ಚಿಂತನೆಯನ್ನು ಎಷ್ಟು ನಾವು ಅರ್ಥ ಮಾಡಿಕೊಂಡಿದ್ದೇವೋ ಗೊತ್ತಿಲ್ಲ. ಆದರೆ ಅರ್ಥ ಮಾಡಿಕೊಂಡಷ್ಟರ ವಿಷಯದಲ್ಲಿ ಮಾತ್ರ ಪೂರ್ಣ ಸತ್ಯ ಇದೆ ಎನ್ನುವ ಧೈರ್ಯದಿಂದ ಈ ಮಾತನ್ನು ಕನಕದಾಸರಿಗೆ ನಾವು ತೃಪ್ತಿಯಾಗಲಿ ಅಂತ ಈ 4 ದಿವಸಗಳಲ್ಲಿ 5 ದಿವಸಗಳಲ್ಲಿ ಏನು ಚಿಂತನೆ ಮಾಡಿದ್ದೇವೋ ಅದೆಲ್ಲದರ ಸತ್ವ ಏನು ಅಂತಂದರೆ ನಮ್ಮ ಬದುಕು ಸತ್ಯದ ಕಡೆಗೆ ಇರಬೇಕು ಅಂತ. ಅದಿಲ್ಲದೆ ಇನ್ನೆಷ್ಟೇ ನಾವು ಆರ್ಭಟ ತೋರಿದರೂ ಕೂಡ ಅದೆಲ್ಲವೂ ಕೇವಲ ಬಣ್ಣದ ವೇಷ ಆಗುತ್ತೆ, ಮುಖವಾಡದ ಬದುಕಾಗುತ್ತೆ. ಸತ್ಯ ಅನ್ನೋದು ಅಪಮಾನಕ್ಕೆ ಕಾರಣ ಆಗುತ್ತೆ. ಅಂದರೆ ಯಾವಾಗ ಮುಖವಾಡ ಇಟ್ಕೊಂಡು ಹೋಗಿರ್ತೇವೋ ಅದು ಒಂದು ದಿವಸ ಕಳಚಿ ಬೀಳಲೇಬೇಕಾಗುತ್ತೆ. ನಾವು ಇರುವುದೇ ಹೀಗೆ ಅಂತ ಗೊತ್ತಿದ್ರೆ ಯಾವತ್ತೂ ಅಪಹಾಸ್ಯ ಮಾಡಲಿಕ್ಕಿಲ್ಲ. ಇಲ್ಲದ ತಲೆಯ ಕೂದಲನ್ನು ಟೋಪನ್ನು ಹಾಕ್ಕೊಂಡು ಓಡಾಡಿದವನಿಗೆ ಒಂದು ದಿವಸ ಹಾರಿ ಹೋದಾಗ ಅಪಮಾನ ಅನಿಸುತ್ತೆ. ಇರುವುದೇ ಹೀಗೆ ಅಂತ ಮೊದಲಿಂದ ಒಪ್ಪಿಕೊಂಡವನಿಗೆ ಯಾರು ಏನಂದ್ರೂ ಕೂಡ ತಲೆ ಕೆಡುವುದು ಸಾಧ್ಯವೇ ಇಲ್ಲ. ಇದು ಒಂದು ಸುಮ್ಮನೆ ಉದಾಹರಣೆಗೆ ಕೊಟ್ಟದ್ದು. ಬದುಕಿನ ಎಲ್ಲ ಹೆಜ್ಜೆಯೂ ಹೀಗೆ. ಅದರಿಂದಾಗಿ ನಮ್ಮ ಬದುಕು ಸ್ವಚ್ಛವಾಗಲಿ, ಮನಸ್ಸು ಭಗವಂತನಿಗೆ ನಿರಂತರ ಸಾಗುವಂತಿರಲಿ. ಅದಕ್ಕಾಗಿ ಕನಕದಾಸರ ಆದಿ ನೆಲೆಯಾದಿ ಕೇಶವನ ಅನುಗ್ರಹ ನಮ್ಮ ಮೇಲೆ ಪೂರ್ತಿ ಇರಲಿ ಅಂತ ಅವರೂ ಪ್ರಾರ್ಥಿಸಿ ರಕ್ಷಿಸಿ ಅಂತ ಕೇಳ್ತಾ ಇದ್ದಾರೆ. ಮೇರು ಮಂದರ ನಿಭಸುವರ್ಣದ ವಾರಿ ಮಧ್ಯದೊಳಿರುವ ಅವನಿಯ ನಾರಿಯರ ಗಾಯತ್ರಿ ಪಶುಗಳ ನಿತ್ತ ಫಲವುದು ಧಾರುಣಿಯೊಳು
ಈ ಭಕ್ತಿ ಸಾರವನು ಆರು ಓದುವರೋ ಅವರಿಗೆ ಅನುದಿನ ಚಾರುವರಗಳನಿತ್ತು ರಕ್ಷಿಪನು ಆದಿಕೇಶವನು ಲೋಕದೊಳಗೆ ಅತ್ಯಧಿಕವೆನಿಸುವ ಕಾಗಿ ನೆಲೆಸಿರಿಯಾದಿಕೇಶವ ತಾ ಕೃಪೆಯೊಳಗೆ ನುಡಿಸಿದನು ಈ ಭಕ್ತಿ ಸಾರವನು ಆದಿಕೇಶವ ಕೃಪೆಯೊಳಗೆ ನುಡಿಸಿದನು ಜೋಕೆಯಲಿ ಬರೆದೋದಿ ಕೇಳ್ದರನು ಆ ಕುಲದಿ ಮಾಧವನು ಕರುಣಿಪ ಶ್ರೀ ಕಮಲವಲ್ಲಭನು ಮಿಗೆ ಕರುಣಿಪ ಬಡದಾದಿಕೇಶವನು. ಮೇರು ಮಂದರ ಪರ್ವತದಷ್ಟು ಎತ್ತರದ ಚಿನ್ನವನ್ನು ದಾನ ಮಾಡಬಹುದು. ಸಮುದ್ರ ಪರ್ಯಂತ ಇರುವ ಭೂಮಂಡಲವನ್ನು ಕೈಯೆತ್ತಿ ಕೊಡಬಹುದು. ಬೇಕಾದಷ್ಟು ಕನ್ಯೆಯರನ್ನು ಕೂಡ ಇದು ಬದುಕಿನ ಮಂಗಳಕರವಾದ ಘಟನೆ ಅಂತ ಯೋಚಿಸಿ ಮದುವೆ ಮಾಡಿಕೊಡಬಹುದು. ಎಲ್ಲದಕ್ಕಿಂತ ವಿಶೇಷವಾಗಿ ಜ್ಞಾನದ ಪರಂಪರೆಯಲ್ಲಿ ಮುಖ್ಯವಾದದ್ದು ಗಾಯತ್ರಿಯ ಉಪದೇಶ. ಅಂತಹ ಉಪದೇಶವನ್ನೂ ಒಬ್ಬ ಮಾಡಿ ತುಂಬ ಪುಣ್ಯವನ್ನು ಸಂಪಾದಿಸಬಹುದು. ಮನೆ ತುಂಬ ಹಸು ಹಯನುಗಳು ಇರಬೇಕು ಅಂತನ್ನುವುದು ಹಿಂದಿನ ಕಾಲದವರ ಬಯಕೆ ಇತ್ತು. ಅದನ್ನೂ ಕೊಟ್ಟು ಮನೆ ತುಂಬಿಸಿ ಕಳೆಯಾಗಿ ಅದರಲ್ಲಿ ಒಳ್ಳೆಯ ಮಕ್ಕಳು ಮರಿ ಇತ್ಯಾದಿಗಳಿಗೆ ಬೇಕಾದ ಸತ್ವವನ್ನು ತುಂಬಬಲ್ಲ ಮನೆಯನ್ನು ಮಕ್ಕಳನ್ನು ಕಟ್ಟಿಸಿಕೊಡಬಹುದು, ಮನೆಯನ್ನು ಕಟ್ಟಿಸಿಕೊಡಬಹುದು. ಇವೆಲ್ಲ ಮಾಡಿದರೆ ಏನೇನು ಪುಣ್ಯ ಇದೆಯೋ ಇದೆಲ್ಲದನ್ನು ಮೀರಿದ ಪುಣ್ಯ ಈ ಭಕ್ತಿಸಾರದ ಚಿಂತನೆಯನ್ನು ಯಾರು ಚೆನ್ನಾಗಿ ಮಾಡಿ ಅದನ್ನು ಓದಿ ಅರ್ಥೈಸಿ ಬರೆದಿಟ್ಟು 4 ಜನಕ್ಕೆ ಪ್ರಸಾರ ಮಾಡುವವನಿದ್ದಾನಲ್ವ, ಅವನು ಪಡೆಯುವುದು ಈ ಎಲ್ಲ ಹಿಂದಿನ ಪುಣ್ಯಗಳಿಗಿಂತ ಮಿಗಿಲಾದದ್ದು. ಲೋಕದಲ್ಲಿ ಅತ್ಯಂತ ಪ್ರಸಿದ್ಧನೆನಿಸಿದಂತಹ ಭಗವಂತನ ಕಥೆಯನ್ನು ನಾನೇನೋ ಹೇಳಿದೆ ಅಂತ ದೊಡ್ಡ ಹೆಮ್ಮೆ ಪಡುವಂತೆ ಏನೂ ಇಲ್ಲ. ಅವನು ಹೇಳಿಸಿದ, ನಾನು ಹೇಳಿದೆ ಅಷ್ಟೇ. ಕರೆಕ್ಟಾಗಿ ನಮ್ಗೆ ಇವತ್ತು ಅರ್ಥ ಆಗುವಾಗ ಹೇಳಬೇಕು ಅಂದರೆ ನಾನೊಂದು ಟೇಪ್ ರೆಕಾರ್ಡ್ ಅಂತ ಅರ್ಥ. ಪ್ಲೇ ಮಾಡಿದರೆ ಎಲ್ಲ ಒದರುತ್ತೆ, ಆಫ್ ಮಾಡಿದರೆ ಸುಮ್ಮನಾಗುತ್ತೆ. ನಾವೆಷ್ಟೋ ಸರ್ತಿ ಅಂದ್ಕೊಳ್ತೀವಿ, ನಾನು ಹೀಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ತಲೆ ಬಡ್ಕೊಂಡು ಎಷ್ಟು ಯೋಚನೆ ಮಾಡಿದರೂ ಬರುವುದೇ ಇಲ್ಲ. ಆಮೇಲೆ ಎಲ್ಲೋ ಹೋಗ್ತಾ ಇರ್ತೇವೆ, ಎಲ್ಲ ಗಾಡಿ ಪಾಸಾಗಿ ಹೋಗಿರುತ್ತೆ, ಆಮೇಲೆ ಟಕ್ ಅಂತ ನೆನಪಾಗುತ್ತೆ, ಅಯ್ಯೋ ಈಗ ನೆನಪಾಯ್ತು ಅವ್ರು ಹೋಗಾಯಿತು ಅಂತ. ಅದರಿಂದಾಗಿ ಎಷ್ಟೋ ಸರ್ತಿ ನಾವು ಅಂದ್ಕೊಳ್ಳೋದು ಎಲ್ಲ ನಮ್ಮ ಕೈಯಲ್ಲಿದೆ ಅಂತ. ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ. ನಮ್ಮ ಒಳಗಿನ ಎಲ್ಲ ಚಿಂತನೆಗಳು ಕಾಲಕ್ಕೆ ಸರಿಯಾಗಿ ನೆನಪಾಗುತ್ತೆ, ಕಾಲಕ್ಕೆ ಸರಿಯಾಗಿ ನೋಡಿದ್ದನ್ನು ಅರ್ಥ ಮಾಡಿಕೊಳ್ಳುತ್ತೆ, ಕೇಳಿದ್ದನ್ನು ಅರ್ಥ ಮಾಡಿಕೊಳ್ಳುತ್ತೆ, ರುಚಿಯನ್ನು ಗ್ರಹಿಸುತ್ತೆ ಅಂತ ಅನ್ನೋದು ನಮ್ಮ ಕೈಯಲ್ಲಿ ಇರುವುದಲ್ಲ. ಕಾಲಕಾಲಕ್ಕೆ ಬೇಕಾದ ಎಲ್ಲವನ್ನು ಕೊಡಿಸುವ ಭಗವಂತನೇ ನನ್ನ ಕೈಯಲ್ಲಿ ಈ ಮಾತುಗಳನ್ನು ನುಡಿಸಿದ. ಹೀಗೆ ಹೇಳಿ ಭಗವಂತನಿಗೆ ಮಂಗಳವನ್ನು ಹಾಡ್ತಾರೆ. ಮಂಗಳಂ ಜಗದಾದಿಮೂರ್ತಿಗೆ ಮಂಗಳಂ ಜಯ ಪುಣ್ಯ ಕೀರ್ತಿಗೆ ಮಂಗಳಂ ಕರಕಲಿತ ಚಕ್ರವಿದಳಿತ ನಕ್ರನಿಗೆ ಮಂಗಳಂ ದ್ರೌಪದಿಯ ಪೊರೆದಗೆ ಮಂಗಳಂ ಧ್ರುವರಾಜಗೊಲಿದಗೆ ಮಂಗಳವು ಬೇಲೂರು ಚನ್ನಿಗರಾಯ ಕೇಶವಗೆ ಮಂಗಳಂ ಮಂಗಳಂ. ಇಡೀ ಜಗತ್ತಿನ ಆದಿಯ ಮೂರ್ತಿಯಾದ ಭಗವಂತನಿಗೆ ಏನು ಅವನ ಬಗ್ಗೆ ಚರಿತ್ರೆಯನ್ನು ಕೇಳಿದರೂ ನಮಗೆ ಪುಣ್ಯ ಬರುತ್ತೆ ಅಂತ ಅನ್ನುವ ರೀತಿಯ ಅತ್ಯಂತ ದೊಡ್ಡ ಯಶಸ್ಸನ್ನು ಪಡೆದವನಿಗೆ, ಕೈಯಲ್ಲಿರುವ ಚಕ್ರದಿಂದ ಯಾವ ಗಜೇಂದ್ರ ತನ್ನ ರಕ್ಷಣೆಗೆ ನೀನೊಬ್ಬನೇ ಇರುವುದು ಅಂತ ಅನ್ಯಥಾ ಶರಣಂ ನಾಸ್ತಿ ಅಂತ ಕೈ ಅಲ್ಲೇ ಇದ್ದಂತಹ ಹೂವಿನ ದಳವನ್ನು ಎತ್ತಿ ಕೊಟ್ಟಾಗ ಕಾಲು ಹಿಡಿದಂತಹ ಮೊಸಳೆಯನ್ನು ತರಿದು ಆತನ ಬದುಕನ್ನು ಉಳಿಸಿಕೊಟ್ಟವನಿಗೆ, ತನ್ನವರದ್ದೇ ಮಧ್ಯದಲ್ಲಿ ಅಪಮಾನಿತಳಾಗಿ ಯಾರೂ ಕೂಡ ರಕ್ಷಕರಿಲ್ಲ ಅಂತ 5 ಜನ ಗಂಡಂದರಿದ್ದಾಗಲೂ ತೀರ ಅಸಹಾಯಕ ಸ್ಥಿತಿಯಲ್ಲಿ ನಿಂತು ಭಗವಂತನಿಗೆ ಕೈ ಎತ್ತಿ ತನ್ನನ್ನು ರಕ್ಷಿಸಬೇಕಾದವನು ಅವನೊಬ್ಬನೇ ಅಂತ ಯೋಚಿಸಿ ಪ್ರಾರ್ಥಿಸಿದ್ಲಲ್ವ ದ್ರೌಪದಿ. ಅಂತಹ ದ್ರೌಪದಿಯ ಪ್ರಾರ್ಥನೆಗೆ ಒಲಿದು ಬಂದವನಿಗೆ 5 ವರ್ಷದ ತರಳೆ ಅಂದರೆ ನಮ್ಮ ತರಳೆ ಅಲ್ಲ, ತರಳ
ಹುಡುಗ ಅಂತ ಅರ್ಥ. ನಮ್ಮದು ತರಳೆ ಬುದ್ಧಿ ಮಾತ್ರ. ಆದರೆ ಆ ಹುಡುಗ ಅಷ್ಟು ತರಳೆ ಮಾಡಬೇಕಾದವನು ತರಳತನದಲ್ಲೇ 5 ವರ್ಷದ ಹುಡುಗ ತನ್ನ ತಾಯಿ ಹೇಳಿದ್ಲು, ಎಂಥ ತಾಯಿ ನೋಡಿ ಅವನಿಗೆ ಸಿಕ್ಕಿದ್ದು. ಸುನೀತಿ ಹೇಳ್ತಾಳೆ, ಹೋಗು ಕಾಡಿಗೆ, ನಿನಗೆ ಏನು ಬೇಕು ಅಂತ ಬಯಸ್ತೀಯೋ ಕೊಟ್ಟವನ ಕೈಯಿಂದ ಇನ್ಯಾರು ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಂಥವನ ಹತ್ರ ಕೇಳಬೇಕು ನೀನು ಅಂತ. ಹುಡುಗ ಹಿಂದೆ ಮುಂದೆ ಯೋಚನೆ ಮಾಡಿದ ಕಾಡಿನ ಮಧ್ಯಕ್ಕೆ ಹೋದ. ಬಿಸಿಲು, ಮಳೆ, ಗಾಳಿ, ಚಳಿ, ಪ್ರಾಣಿಗಳು, ರಕ್ಕಸರು, ಬೇರೆ ಬೇರೆ ಥರದ ಬೇತಾಳುಗಳು, ಎಂಥ ಅತ್ಯಂತ ಕಠಿಣವಾದ ಪರಿಸ್ಥಿತಿ ಬಂದಾಗಲೂ ನಾರದರ ಉಪದೇಶ ಪಡೆದಂತನ್ನೇ ವಾಸುದೇವನನ್ನು ನೆನಪಿಸಿಕೊಳ್ಳುತ್ತಾ ಕೈ ಎತ್ತಿ ಆಕಾಶದಲ್ಲಿ ಭಗವಂತನೊಬ್ಬನೇ ನನ್ನ ರಕ್ಷಕ ಅಂತ ಚಿಂತಿಸಿ ಪ್ರಾರ್ಥಿಸಿದ ತಕ್ಷಣ ದೇವರು ಬಂದು ಕಾಯಬೇಕಾಯಿತು. ಕಣ್ಮುಚ್ಚಿದವನಿಗೆ ಒಳಗೆ ದೇವರು ಕಾಣ್ತಾ ಇದ್ದ, ಹೊರಗೆ ಬಂದದ್ದು ಗೊತ್ತಾಗಲಿಲ್ಲ. ಕಾದು ಕಾದು ಕೊನೆಗೆ ನಿಧಾನಕ್ಕೆ ಒಳಗಿನ ರೂಪವನ್ನು ಮರೆ ಮಾಡಿದ ತಕ್ಷಣ ನನ್ನ ದೇವರು ಎಲ್ಲಿ ಅಂತ ಕಣ್ಣು ತೆರೆದು ನೋಡಿದರೆ ತಾನು ಇಷ್ಟು ಹೊತ್ತು ಯಾವುದು ಅತ್ಯಂತ ಅಮೃತಮಯವಾದ ಸುಂದರವಾದ ಸುಖಮಯವಾದ ಭಗವಂತನ ಜ್ಞಾನ ರೂಪವನ್ನು ನೋಡಿದ್ನೋ ಅದೇ ಸ್ವಚ್ಛವಾಗಿ ಸ್ಪಷ್ಟವಾಗಿ ಸತ್ಯರೂಪನಾಗಿ ಎದುರುಗಡೆ ಕಾಣ್ತಾ ಇರುವುದನ್ನು ನೋಡಿ ಬಾಯೇ ತೆಗಿಲಿಕ್ಕಾಗದೆ ಕಣ್ಣೀರು ಮಾತ್ರ ಹಾಕ್ತಾ ಸುಮ್ಮನೆ ನಿಂತು ಬಿಟ್ಟ. ದೇವರಿಗೆ ಅನ್ನಿಸ್ತು, ಯಾಕಾಗಿ ಇಷ್ಟು ಹೊತ್ತು ಪ್ರಾರ್ಥನೆ ಮಾಡಿದಿ ನೀನು? ತಕ್ಷಣ ತನ್ನ ಕೈಯಲ್ಲಿದ್ದ ಶಂಖವನ್ನು ಕೆನ್ನೆಗೆ ನಿಧಾನಕ್ಕೆ ಮುಟ್ಟಿಸಿದ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣ ಶ್ರವಣ ತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವ ಮುಟ್ಟಿಸುವುದರಿಂದ ನೀನೇ ನನ್ನ ಕಣ್ಣು, ಮೂಗು, ಬಾಯಿ, ಇಂದ್ರಿಯ ಎಲ್ಲಗಳಿಂದಲೂ ಶಬ್ದವನ್ನು ಬಾಯಿಯಲ್ಲಿ ಹೊರಡಿಸಿ, ನಿನ್ನ ರೂಪವನ್ನು ಕಣ್ಣಿನಿಂದ ಕಾಣಿಸಿ, ನೀನು ಆಡಿದ ಮಾತುಗಳನ್ನು ಕಿವಿಯಿಂದ ಕೇಳಿಸಿ, ನಿನ್ನನ್ನೇ ಹೃದಯದಲ್ಲಿ ನೆಲೆಸುವಂತೆ ನೀನೇ ಮಾಡಿದಂತಹ ಭಗವಂತ, ನೀನೇ ನನ್ನ ಇಂದ್ರಿಯಗಳೆಲ್ಲವನ್ನು ಪ್ರೇರೇಪಿಸಿ ನಿನ್ನನ್ನು ಹೇಗೆ ಪ್ರಾರ್ಥಿಸಬೇಕು ಅನ್ನೋದು ಗೊತ್ತಿಲ್ಲ, ನೀನೇ ಪ್ರಾರ್ಥಿಸಿದಂತೆ ನಾನು ಪ್ರಾರ್ಥಿಸ್ತೇನೆ. ಅಂತಹ ಓ ಪ್ರಾಣನೇ, ಚಟುವಟಿಕೆಗಳನ್ನು ನೀಡುವ ಶಕ್ತಿಯೇ ನನ್ನನ್ನು ಉದ್ಧರಿಸು ಅಂತ ಪ್ರಾರ್ಥಿಸಿದಂತಹ ಧ್ರುವರಾಯನಿಗೆ ಒಲಿದವನಂತೆ ನನಗೂ ನೀನು ಒಲಿಬೇಕು. ಕೊನೆಗೆ ಎಲ್ಲ ರೂಪಗಳು ಒಂದಾಗಿ ನನಗೆ ಕಾಣಿಸಿದ್ದು ಬೇಲೂರ ಚೆನ್ನಿಗರಾಯನಲ್ಲಿ. ಅಂತಹ ಚೆನ್ನಿಗರಾಯ ಇಲ್ಲಿಯ ತನಕ ನನ್ನ ಎಲ್ಲ ಚಿಂತನೆಗಳನ್ನು ಸ್ವಚ್ಛವಾಗಿ ಮುಂದಿನ ಜನಾಂಗಕ್ಕೆ ಮುಟ್ಟಿಸುವಂತೆ ಮಾಡುವ ಶಕ್ತಿಯಾಗಿ ನಿಂತವನಿಗೆ ನಾನು ಇನ್ನೇನು ಹೇಳಬೇಕು? ಅವನೇ ಮಂಗಳಕರ, ಅವನೇ ನಮ್ಮನ್ನು ಎಲ್ಲರನ್ನೂ ಕೂಡ ಸರಿದಾರಿಯಲ್ಲಿ ಕೊಂಡು ಹೋಗುವವ. ಅಂತಹ ಭಗವಂತನಿಗೆ ಮಂಗಳವಾಗಲಿ ಅಂತ ನಾವು ಪ್ರಾರ್ಥಿಸುವುದಲ್ಲ, ಅವನು ಮಂಗಳ ಅಂತ ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದರಿಂದ ನಮಗೆ ಮಂಗಳ ಆಗುತ್ತೆ ಎನ್ನುವ ಎಚ್ಚರವನ್ನು ಈ ಪದ್ಯದಲ್ಲಿ ಕಾಣುವಂಥದ್ದು. ಇಷ್ಟು ಹೇಳಿ ಈ 5 ದಿವಸಗಳಲ್ಲಿ ಆಡಿದ ಮಾತುಗಳೆಲ್ಲವೂ ಕನಕದಾಸರದ್ದೇ ಎಂಜಲು. ಅದು ಹೊರತು ಹೊಸದಾಗಿ ನನ್ನ ತಲೆಯಿಂದ ಹೊಸದಾಗಿ ತಂದು ಇಟ್ಟದ್ದು ಯಾವುದೂ ಇಲ್ಲ. ಆಡಿದ ಮಾತುಗಳಲ್ಲಿ ಗುಣ ಇದ್ದರೆ ಅದೆಲ್ಲ ನಮ್ಮ ಹಿರಿಯರಿಂದ ಗುರುಗಳಿಂದ ಹರಿದು ಬಂದದ್ದು. ದೋಷ ಇದ್ದರೆ ಎಲ್ಲಿಯಾದರೂ ಈ ಹುಡುಗನ ತಪ್ಪು ಮಾತು ಅಂತ ಚಿಂತಿಸಿ ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ, ತಲೆಗಿಟ್ಕೊಳ್ಬೇಡಿ ಅಂತ ಹೇಳ್ತಾ ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಕೃಷ್ಣಾರ್ಪಣಮಸ್ತು.